ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 28ನೇ ವಾಕ್ಯದಿಂದ 30ನೇ ವಾಕ್ಯದವರೆಗೂ ಓದಿರಿ. ಮತ್ತು ಲೋಟನ ದಿವಸಗಳಲ್ಲಿ ನಡೆದ ಪ್ರಕಾರ ನಡೆಯುವುದು. ಅವರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಕೊಳ್ಳುತ್ತಿದ್ದರು, ಮಾರುತ್ತಿದ್ದರು, ನೆಡುತ್ತಿದ್ದರು, ಕಟ್ಟುತ್ತಿದ್ದರು. ಆದರೆ ಲೋಟನು ಸೊದೋಮೂರನ್ನು ಬಿಟ್ಟು ಹೋದ ದಿವಸದಲ್ಲಿ ಆಕಾಶದಿಂದ ಬೆಂಕಿ ಗಂಧಕಗಳು ಸುರಿದು ಅವರೆಲ್ಲರನ್ನೂ ನಾಶ ಮಾಡಿದವು. ಮನುಷ್ಯಕುಮಾರನು ಪ್ರತ್ಯಕ್ಷವಾಗುವ ದಿವಸದಲ್ಲಿ ಅದೇ ರೀತಿ ಇರುವುದು. ಒಳ್ಳೆಯ ತಂದೆಯೇ, ನಮ್ಮ ಸರ್ವಶಕ್ತನಾದ ದೇವರೇ, ಈ ಒಳ್ಳೆಯ ಸಮಯಕ್ಕೋಸ್ಕರವಾಗಿ ನಿಮಗೆ ಸ್ತೋತ್ರ. ಇದುವರೆಗೂ ನಿಮ್ಮ ಕೃಪೆ, ನಿಮ್ಮ ದಯೆ, ನಿಮ್ಮ ಕನಿಕರ ನಮ್ಮೊಂದಿಗೆ ಇದ್ದುದಕ್ಕಾಗಿ ಸ್ತೋತ್ರ. ಕರ್ತನೆ, ನೀವೇ ನಮ್ಮೊಂದಿಗೆ ಮಾತನಾಡಿರಿ, ನಮ್ಮ ಮಧ್ಯದಲ್ಲಿ ಚಲಿಸಿರಿ, ನಿಮ್ಮ ವಾಕ್ಯವನ್ನು ಕಳುಹಿಸಿರಿ. ಮಹಿಮೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ದೇವರಾತ್ಮನೇ, ನೀವೇ ನಮ್ಮೊಂದಿಗೆ ಮಾತನಾಡಿಯಪ್ಪ, ನೀವು ಸಂಧಿಸಿರಿ. ನಮ್ಮ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಹಲ್ಲೆಲೂಯ. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 28ನೇ ವಾಕ್ಯದಿಂದ ನಾವು ಓದಿದ್ವಿ. ಲೋಟನ ದಿವಸಗಳಲ್ಲಿ ನಡೆದ ಹಾಗೆಯೇ ಮನುಷ್ಯಕುಮಾರನು ಬರುವಂಥ ದಿವಸಗಳಲ್ಲೂ ನಡೆಯುವುದು ಎಂಬುದಾಗಿ ಇದೆ. ಅದರಲ್ಲಿ ನಿರ್ದಿಷ್ಟವಾಗಿ ನಾವು ಇಂದು ಏನು ನೋಡಲಿದ್ದೇವೆ ಎಂದರೆ 29ನೇ ವಾಕ್ಯದಲ್ಲಿ ಲೋಟನು ಸೊದೋಮೂರನ್ನು ಬಿಟ್ಟು ಹೋದ ದಿವಸದಲ್ಲಿ ಎಂಬುದಾಗಿ ಇದೆ. 2ನೇ ಪೇತ್ರನ ಪುಸ್ತಕ 2ನೇ ಅಧ್ಯಾಯದಲ್ಲಿ ನೀವು ನೋಡುವಾಗ ಲೋಟನ ಕುರಿತಾಗಿ ಅಲ್ಲಿ ನೋಡುವಾಗ, ಆದರೆ ಆ ಅಧರ್ಮಿಗಳ ನಾಚಿಕೆಗೆಟ್ಟ ನಡತೆಗೆ ವೇದನೆಗೊಂಡಿದ್ದ ನೀತಿವಂತನಾದ ಲೋಟನನ್ನು ತಪ್ಪಿಸಿದನು. ಆ ನೀತಿವಂತನು ಅವರ ನಡುವೆ ಇದ್ದುಕೊಂಡು ಅವರ ಅನ್ಯಾಯ ಕೃತ್ಯಗಳನ್ನು ನೋಡುತ್ತಾ ಕೇಳುತ್ತಾ ಅವುಗಳ ನಿಮಿತ್ತ ದಿನೇ ದಿನೇ ತನ್ನ ನೀತಿಯುಳ್ಳ ಆತ್ಮದಲ್ಲಿ ಬಹಳವಾಗಿ ಕರಕರೆಗೊಂಡನು. ಇಲ್ಲಿ ವಾಕ್ಯ ಹೇಳುತ್ತದೆ ಅವನು ಬಿಟ್ಟು ಹೋದ ದಿವಸದಲ್ಲಿ ಎಂದು. 19ನೇ ಅಧ್ಯಾಯದಲ್ಲಿ ಲೋಟನು ಸೊದೋಮನ್ನು ಬಿಟ್ಟು ಬಂದಂತಹ ಸಂಭವ ಇದೆ. ಕರ್ತನು ಅವನನ್ನು ರಕ್ಷಿಸಿದನು ಎಂಬುದಾಗಿ ಇದೆ. ಇದು ಯಾತಕ್ಕೋಸ್ಕರವಾಗಿ ಕೊಡಲ್ಪಟ್ಟಿದೆ. ನಾವು ಯಾವಾಗಲೂ ಲೋಟನನ್ನು ನೆಗೆಟಿವ್ ಆಗಿ ನೋಡುತ್ತೇವೆ. ಲೋಟನು ಹಾಗೆ ಮಾಡಿದ್ರು, ಸೊದೋಮ್ಗೆ ಹೋದರು ಎಂಬುದಾಗಿ. ಆದರೆ ಲೋಟನು ಸೊದೋಮ್ಗೆ ಹೋದಾಗ ನನ್ನ ಪ್ರಕಾರವಾಗಿ ನಾನು ನೆನೆಸುವಂಥದ್ದು, ಅಬ್ರಹಾಮನನ್ನು ಬಿಟ್ಟು ಲೋಟನು ಪ್ರತ್ಯೇಕವಾದ ನಂತರವಾಗಿಯೇ ಅಬ್ರಹಾಮನೊಂದಿಗೆ ದೇವರು ಮಾತನಾಡುತ್ತಾರೆ. ಇಬ್ಬರು ಕೂಡ ಕಾನಾನ್ಗೆ ಬಂದವರೇ. ಕಾನಾನ್ಗೆ ಬಂದ ನಂತರ ಲೋಟನು ಅಬ್ರಹಾಮನಿಂದ ದೂರವಾದ ನಂತರ ಎಂಬುದಾಗಿ ಇದೆ. ಆ ನಂತರವಾಗಿಯೇ ದೇವರು ಅಬ್ರಹಾಮನೊಂದಿಗೆ ನಾನು ಏನೇನೆಲ್ಲ ಕಾರ್ಯವನ್ನು ಮಾಡುತ್ತೇನೆ, ಯಾವ ಆಶೀರ್ವಾದ ಎಂಬುದಾಗಿ ಅವನಿಗೆ ಹೇಳುತ್ತಾರೆ. ಹಾಗಾದರೆ ಲೋಟನು ಹೋದ ನಂತರವಾಗಿ ಕೂಡ ಅವನು ಅಲ್ಲೂ ನೀತಿವಂತನಾಗೇ ಇದ್ದ. ಸೊದೋಮಿನಲ್ಲಿ ಏನಾಗಿದ್ದ? ನೀತಿವಂತನಾಗೇ ಇದ್ದ. ನಾವು 2 ಪೇತ್ರ 2:8 ಓದುತ್ತೇವಲ್ವಾ, ಅವನು ನೀತಿವಂತನಾಗೇ ಇದ್ದ. ಹಾಗಾದರೆ ಲೋಟನು ಸೊದೋಮ್ಗೆ ಹೋದಂತ ಕಾರಣ ದೇವರ ಉದ್ದೇಶವೊಂದು ಅಲ್ಲಿದೆ. ಯೆರೂಸಲೇಮನ್ನೇ ದೇವರು ಸೊದೋಮ್ಗೆ ಸಾಮ್ಯವಾಗಿ ಹೇಳುತ್ತಾರೆ. ಪ್ರಕಟಣೆಯ ಪುಸ್ತಕ 11ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನೋಡುವಾಗ ಆ ಪಟ್ಟಣಕ್ಕೆ ಗೂಢಾರ್ಥವಾಗಿ ಸೊದೋಮ್ ಎಂತಲೂ ಐಗುಪ್ತ್ಯ ಎಂತಲೂ ಹೆಸರುಗಳುಂಟು. ಇವರ ಒಡೆಯನೂ ಸಹ ಅಲ್ಲಿಯೇ ಶಿಲುಬೆಗೆ ಹಾಕಲ್ಪಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಂದರೆ ಸೊದೋಮ್ನ ಗೂಢಾರ್ಥ ಹೇಳುವಾಗ ಯೆರೂಸಲೇಮಿಗೆ ಈಕ್ವಲ್ ಎಂಬುದಾಗಿ ಹೇಳಿ ನೋಡುತ್ತಾರೆ ನೋಡಿ. ಸೊದೋಮನು ತಪ್ಪಾದಂತಹ ಸ್ಥಳವೇ, ಮತ್ತೆ ಹೇಳುತ್ತೇನೆ. ಆದರೆ ಅಲ್ಲಿ ಒಬ್ಬ ನೀತಿವಂತನು ಇದ್ದಾನೆ. ಆ ನೀತಿವಂತನು ಇರುವ ತನಕ ಆ ಪಟ್ಟಣ ನಾಶವಾಗುವುದಿಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಅಬ್ರಹಾಮನು ಲೋಟನಿಗೋಸ್ಕರವಾಗಿ ಪ್ರಾರ್ಥಿಸುತ್ತಾರೆ. ಅವರಿಗೆ ಒಂದು ಭಾವನೆ ಇದೆ. ಅವರು ಕೇಳುತ್ತಾರೆ. ಆನಂತರ 10 ನೀತಿವಂತರಿಗೆ ಬಂದು ನಿಲ್ಲಿಸುತ್ತಾರೆ. ಆದರೆ 10 ನೀತಿವಂತರಿಗೆ ಬಂದು ನಿಲ್ಲಿಸಿದ ಕೂಡಲೇ ಸೊದೋಮ್ನೊಳಗೆ ನೋಡಿದ್ರೆ ಲೆಕ್ಕದ ಪ್ರಕಾರವಾಗಿ 3 ಜನ ಇದ್ದಾರೆ, ಲೋಟನು ಹಾಗೂ 2 ಮಕ್ಕಳು. ಹೆಂಡತಿ ತಿರುಗಿ ನೋಡಿದ್ಲು. ಸರಿ, ಆಕೆಯನ್ನು ಸೇರಿಸಿಕೊಂಡರೆ 4 ಜನರೇ ಇದ್ದಾರೆ, 5 ಜನರು ಕೂಡ ಇಲ್ಲ. ಆದರೆ ಅಬ್ರಹಾಮನ ಲೆಕ್ಕ 10ಕ್ಕೆ ನಿಲ್ಲಿಸುತ್ತಾರೆ. ಆದರೆ ದೇವರು ಅಬ್ರಹಾಮನ ಎಣಿಕೆಯನ್ನು ನೋಡಲಿಲ್ಲ, ಅಬ್ರಹಾಮನ ಹೃದಯವನ್ನು ನೋಡುತ್ತಾರೆ. ಅಬ್ರಹಾಮನು ಯಾಕೆ ಈ ರೀತಿ ಕೇಳುತ್ತಿದ್ದಾನೆ? 50ರಲ್ಲಿ ಆರಂಭಿಸಿ 40, 30, 20 ಕಡೆಯದಾಗಿ 10ಕ್ಕೆ ಬಂದಿದ್ದಾನಲ್ಲ. ಯಾಕೆ ಅಬ್ರಹಾಮನು ಇಷ್ಟರ ಮಟ್ಟಿಗೆ ಪ್ರಾರ್ಥಿಸುತ್ತಿದ್ದಾನೆ? ಇಷ್ಮಾಯೇಲನಿಗೋಸ್ಕರವಾಗಿ ಕೂಡ 1 ಸಾರಿ ಪ್ರಾರ್ಥಿಸಿದ, ಸೊದೋಮಿಗೆ ಮಾತ್ರ 5 ಸಾರಿ ಪ್ರಾರ್ಥಿಸುತ್ತಿದ್ದಾನೆ. ಏನು ಕಾರಣ ಎಂಬುದಾಗಿ ನೋಡುವುದಾದರೆ 19ನೇ ಅಧ್ಯಾಯದಲ್ಲಿ ಹೇಳುತ್ತದೆ. ಆದಿಕಾಂಡ ಪುಸ್ತಕದಲ್ಲಿ 29ನೇ ವಾಕ್ಯವನ್ನು ಓದಿ ನೋಡೋಣ. ದೇವರು ಆ ಸೀಮೆಯ ಪಟ್ಟಣಗಳನ್ನು ನಾಶ ಮಾಡಿದಾಗ ಲೋಟನು ವಾಸವಾಗಿದ್ದ ಊರುಗಳನ್ನು ಕೆಡವಿದರು. ಅಬ್ರಹಾಮನನ್ನು ನೆನೆಸಿ ಲೋಟನನ್ನು ತಪ್ಪಿಸಿ ಕಾಪಾಡಿದನು. ಲೋಟನನ್ನು ನೆನೆಸಲಿಲ್ಲ. ಯಾರನ್ನು ನೆನೆಸುತ್ತಾರೆ? ಅಬ್ರಹಾಮನನ್ನು ನೆನೆಸುತ್ತಾರೆ. ಅಬ್ರಹಾಮನು ಮಾಡಿದ ವಿಜ್ಞಾಪನೆ ಏನೆಂದು ಕೇಳುವುದಾದರೆ ಅಲ್ಲಿ 10 ಜನ ಇದ್ದರೆ ನಾಶ ಮಾಡುವುದಿಲ್ಲ ಎಂಬುದಾಗಿ ಇವರು ಒಂದು ಲೆಕ್ಕವನ್ನು ಇಟ್ಟುಕೊಂಡರು. ಆದರೆ ಕರ್ತನು ಅವನು ಪ್ರಾರ್ಥನೆ ಮಾಡುವಾಗ ಉದ್ದೇಶ ನೋಡುತ್ತಾರೆ. ಇವನು 20 ಜನ ಅಂತ ಯಾಕೆ ಹೇಳುತ್ತಾ ಇದ್ದಾನೆ, 10 ಜನ ಅಂತ ಯಾಕೆ ಹೇಳುತ್ತಿದ್ದಾನೆ? ಅಲ್ಲಿ ಅವನ ಪ್ರಕಾರವಾಗಿ ಲೋಟನು ಇದ್ದಾನೆ. ಲೋಟನು ಅಲ್ಲಿ ಕಾಪಾಡಲ್ಪಡಬೇಕು. ಲೋಟನು ಅಲ್ಲಿ ನಾಶನದಲ್ಲಿ ಸಿಕ್ಕಿಕೊಳ್ಳಬಾರದು. ಆಗ ನಾಶ ಮಾಡುವುದಕ್ಕಿಂತ ಮುಂಚೆ ದೇವರೇನ್ ಮಾಡುತ್ತಾರೆ? ಲೋಟನ ಮೇಲೊಂದು ಕೃಪೆ, ಈ ವಿಷಯದಲ್ಲಿ ನಾನು ನಿನಗೆ ದಯೆ ತೋರಿಸಿದೆ ಎಂಬುದಾಗಿ ಇದೆ. ಹಾಗಾದರೆ ಈ ಲೋಟನ ಆ ದಿನ, ನಾಶವಾಗುವಂತ ಆ ದಿನ, ಸೊದೋಮನ್ನು ಬಿಟ್ಟು ಹೊರಡುವಾಗ
ಲೋಟನಲ್ಲಿದ್ದಂತಹ ಸಮಸ್ಯೆ ಏನು, ಕರ್ತನು ಯಾಕೆ ರಕ್ಷಿಸಿದರು, ಯಾತಕ್ಕಾಗಿ ಎಂಬುದಾಗಿ ನಾವು ನೋಡುವುದಾದರೆ, ನೀವು ಹಾಗೂ ನಾನು ಅದೇ ಸ್ಥಿತಿಯಲ್ಲೇ ಇದ್ದೇವೆ. ಈಗ ಈ ಭೂಮಿ ಸೋದೋಮ್ನ ಹಾಗೆ ಇದೆ. ಸೋದೋಮಲ್ಲಿ ಲಿಟ್ರಲ್ ಆಗಿ ಸಲಿಂಗಕಾಮ ಇತ್ತು. ಈಗ ಲೋಕಾದ್ಯಂತ ಸಲಿಂಗಕಾಮನ್ನು ಅಂಗೀಕರಿಸಿದ್ದಾರೆ. ಭೂಮಿಯು ನಾಶನಕ್ಕೆ ನೇರವಾಗಿ ಬಂದಿದೆ. ಈಗ ನೋಡುವುದಾದ್ರೆ ಎಲ್ಲಾ ಕಡೆ ಉರಿಯುವುದಕ್ಕೆ ಆರಂಭವಾಗಿದೆ. ಒಂದು ಕಡೆ ಗುಂಡು ಹಾಕಿ ಉರಿಯುವಂತೆ ಮಾಡುತ್ತಾನೆ, ಇನ್ನೊಂದು ಕಡೆ ಕಾಡ್ಗಿಚ್ಚು ತಾನಾಗಿ ಉರಿಯುತ್ತಿದೆ. ಇಲ್ಲ ಅಂದ್ರೆ ಮಂಜುಕಲ್ಲು ಒಡೆದು ಆಚೆ ಬರುತ್ತಿದೆ, ಐಸ್ಲ್ಯಾಂಡ್ ಆಚೆ ಬರುತ್ತಿದೆ. ಅನೇಕ ದೇಶದಲ್ಲಿ ಯುದ್ಧ, ಎಲ್ಲವೂ ಕೂಡ ಬೆಂಕಿ, ಎಲ್ಲವೂ ಕೂಡ ಏನಾಗಿದೆ, ಬೆಂಕಿಮಯವಾಗಿದೆ. ಭೂಮಿಯು ಉರಿಯುವುದಕ್ಕೆ ಆರಂಭವಾಗಿದೆ. ಕಾರಣ ಈಗ ಲೋಕಾದ್ಯಂತ ಸೋದೋಮ್ನ ಹಾಗೆ ಕಾನೂನುಗಳನ್ನು ವಿಧಿಸಿದ್ದಾಯಿತು, ಎಲ್ಲಾ ದೇಶದಲ್ಲೂ ಹಾಕಿದ್ದಾಯಿತು. ಇದೇ ಇಂದಿನ ಪರಿಸ್ಥಿತಿ. ಚೆನ್ನಾಗಿ ಗಮನಿಸಿರಿ. ಆ ರೀತಿಯಾಗಿರುವಾಗ ಈ ಸೋದೋಮ್, ಅದರಲ್ಲೇ ನಾವು ಇದ್ದೇವೆ, ಅಂತಹ ಪರಿಸ್ಥಿತಿಯಲ್ಲೇ ನಾವಿದ್ದೇವೆ. ಆ ರೀತಿ ಇರುವಾಗ ನಾವು ಇಲ್ಲಿಂದ ಹೊರಡುವಂತಹ ದಿವಸ ಒಂದು ಬರುತ್ತದೆ. ಸೋದೋಮ್ನ ಬಿಟ್ಟು ಹೊರಡುವಂತಹ ದಿವಸ ಒಂದು ಬರುತ್ತದೆ. ಆ ರೀತಿ ಹೊರಡುವಂತಹ ದಿವಸ ಬರುವಾಗ ನಾವು ಮಾಡಬೇಕಾದಂತ ಕಾರ್ಯವೇನು? ಇವತ್ತು ನಾವೆಲ್ಲರೂ ಕ್ರಿಸ್ತನನ್ನು ಸಂಧಿಸುವುದಕ್ಕೆ ಸಿದ್ಧರಾಗಿದ್ದೇವೆ. ಕ್ರಿಸ್ತನನ್ನು ಸಂಧಿಸುವುದಕ್ಕೆ ಸಿದ್ಧರಾಗಬೇಕು. ಈಗ ಕೇಳುತ್ತೇವೆ ಯೇಸು ಬರಲಿದ್ದಾರೆ ಎಂಬುದಾಗಿ. ಎಲ್ಲವೂ ಸತ್ಯವೇ, ಆದರೆ ಸಿದ್ಧರಾಗಿದ್ದೇವಾ? ಕ್ರಿಸ್ತನನ್ನು ಸಂಧಿಸುವುದಕ್ಕೆ, ನಾವು ರಕ್ಷಿಸಲ್ಪಡುವುದಕ್ಕೆ ರೆಡಿಯಾಗಿ ಇದ್ದೇವಾ? ಇಲ್ಲಿ ಲೋಟನಿಗೂ ದೇವರ ನಡುವೆ ನಡೆಯುವಂತಹ ಕಾನ್ವರ್ಸೇಷನ್ ಬಹಳ ಇಂಪಾರ್ಟೆಂಟ್. ಅಲ್ಲಿ ದೂತರು ಬಂದರು ಎಂಬುದಾಗಿದೆ, ಅದರಲ್ಲಿ ವಾಕ್ಯ ಹೇಳುತ್ತದೆ ಅವರು ಅವನೊಂದಿಗೆ ಮಾತನಾಡಿದರೆಂದು ಇದೆ. ಸೊ ಆ ಸ್ಥಳದಲ್ಲಿ ದೇವರಿಗೂ ಹಾಗೂ ಲೋಟನಿಗೂ ಕಾನ್ವರ್ಸೇಷನ್, ಅದರ ಕುರಿತಾಗಿ ಅಲ್ಲಿ ಹೇಳಲ್ಪಟ್ಟಿದೆ, ಗಮನಿಸಿರಿ. ಹಾಗಾದರೆ ಹೊರಟು ಬಂದಂತಹ ದಿವಸದಲ್ಲಿ ನಡೆದಂತಹ ಸಂಭವದಲ್ಲಿ ದೇವರು ಒಂದು ಮುಖ್ಯವಾದ ಕಾರ್ಯವನ್ನು ಲೋಟನನ್ನು ನೋಡಿ ಹೇಳುತ್ತಾರೆ. ಏನು ಹೇಳುತ್ತಾರೆ? 17ನೇ ವಾಕ್ಯವನ್ನು ಓದಿರಿ. ಹೊರಗೆ ತಂದ ಮೇಲೆ ಆತನು, ಓಡಿ ಹೋಗು, ಪ್ರಾಣವನ್ನು ಉಳಿಸಿಕೋ, ಹಿಂದಕ್ಕೆ ನೋಡಬೇಡ, ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದೆ ಬೆಟ್ಟದ ಸೀಮೆಗೆ ಓಡಿ ಹೋಗು, ನಿನಗೂ ನಾಶ ಉಂಟಾದೀತು ಅಂದನು. ಇದುವೇ ಡೆಸ್ಟಿನೇಷನ್. ಇಲ್ಲಿಂದ ಹೊರಟು ಹೋಗುವಂಥವರಿಗೆ ಅದುವೇ ಡೆಸ್ಟಿನೇಷನ್. ಏನು ಡೆಸ್ಟಿನೇಷನ್ ಎಂದು ಕೇಳುವುದಾದರೆ, ಬೆಟ್ಟಕ್ಕೆ ಓಡಿ ಹೋಗು. ಹಾಗಾದರೆ ಕರ್ತನು ನಮಗೆ ಇಟ್ಟಿರುವಂಥ ಅಂತ್ಯವೇನೆಂದರೆ ಬೆಟ್ಟಕ್ಕೆ ಓಡಿ ಹೋಗುವಂಥದ್ದು. ಕರ್ತನು ನಮ್ಮನ್ನು ಎಲ್ಲಿ ಓಡಿ ಹೋಗುವುದಕ್ಕೆ ಕೇಳುತ್ತಿದ್ದಾರೆ? ಬೆಟ್ಟಕ್ಕೆ. ಈಗ ನಮ್ಮೆಲ್ಲರಿಗೂ ಕೂಡ ಗೊತ್ತು, ನಾವೆಲ್ಲರೂ ಯಾತಕ್ಕಾಗಿ ಕಾದಿದ್ದೇವೆ ಅಂದರೆ ಚಿಯೋನ್ ಪರ್ವತವನ್ನು ಹತ್ತುವುದಕ್ಕಾಗಿ, ಪರಲೋಕಕ್ಕಾಗಿ ಕಾದಿದ್ದೇವೆ. ಆ ರೀತಿ ಓಡುವುದಕ್ಕೆ ಹೇಳುವಾಗ ದೇವರು ನಮಗೆ ಹೇಳಿರುವಂಥ ಬೆಟ್ಟಕ್ಕೆ ನಾವು ಓಡಿ ಹೋಗಬೇಕು. ಅದೇ ನಮ್ಮ ಡೆಸ್ಟಿನೇಷನ್ ಆಗಿರಬೇಕು. ಆದರೆ ಇಲ್ಲಿ ಏನು ನಡೆಯುತ್ತದೆ? 18ನೇ ವಾಕ್ಯವನ್ನು ನೋಡಿರಿ. ಅದಕ್ಕೆ ಲೋಟನು, ಸ್ವಾಮಿ, ಅದು ನನ್ನಿಂದ ಆಗದು. ನೀನು ನಿನ್ನ ದಾಸನ ಮೇಲೆ ದಯವಿಟ್ಟು ನನ್ನ ಪ್ರಾಣವನ್ನು ಉಳಿಸಿದ್ದು ಬಹು ವಿಶೇಷವಾದ ಉಪಕಾರವೇ. ಆದರೆ ಬೆಟ್ಟಕ್ಕೆ ಓಡಿ ಹೋಗಲಾರೆನು. ನಾನು ಹೋಗುತ್ತಿರುವಾಗ ಆ ವಿಪತ್ತು ನನಗೆ ಉಂಟಾಗಿ ಸತ್ತೆನು. ಚೆನ್ನಾಗಿ ಗಮನಿಸಿರಿ. ಈಗ ಅವನು ಹೇಳುವಂತಹ ಮಾತು ಏನು? ನನ್ನಿಂದ ಬೆಟ್ಟಕ್ಕೆ ಓಡಿ ಹೋಗಲು ಆಗುವುದಿಲ್ಲ. ವಿಪತ್ತು ನನಗೆ ಉಂಟಾದೀತು, ನಾನೇನಾಗುತ್ತೇನೆ? ಸತ್ತು ಹೋಗುತ್ತೇನೆ. ಈಗ ಯೋಚಿಸಿ ನೋಡಿರಿ. ದೇವರು ಒಂದು ಸ್ಥಳಕ್ಕೆ ಹೋಗಲು ಹೇಳುತ್ತಾರೆ. ಅವ್ರು ಹೇಳಿದಂಥ ಸ್ಥಳದಲ್ಲಿ ವಿಪತ್ತು ಇರುತ್ತದಾ? ಕರ್ತನು ಒಂದು ಸ್ಥಳಕ್ಕೆ ಹೋಗಲು ಹೇಳುತ್ತಿದ್ದಾರೆ, ಆ ಸ್ಥಳದಲ್ಲಿ ಮರಣ ಬರುತ್ತದಾ? ಇದೇ ಪ್ರಶ್ನೆ. ಲೋಟನು ದೇವರನ್ನು ನೋಡಿ ಹೇಳುತ್ತಿರುವಂಥ ಮಾತು, ವಿಪತ್ತು ನನಗೆ ಉಂಟಾದೀತು, ನಾನು ಸತ್ತೇನು ಎಂಬುದಾಗಿ ಹೇಳುತ್ತಿದ್ದಾನೆ. ಹಾಗಂದ್ರೆ ಏನು ಅರ್ಥ? ಕರ್ತನು ಹೇಳುತ್ತಾರೆ ಪ್ರಾಣ ಉಳಿಸಿಕೊಳ್ಳುವುದಕ್ಕೆ ಓಡಿ ಹೋಗು. ಅವ್ರು ಹೇಳುವಂತ ಮಾತು ಏನೆಂದರೆ, ಆ 17ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ಆ 17ನೇ ವಾಕ್ಯ ಓದಿರಿ. ಹೊರಗೆ ತಂದ ಮೇಲೆ ಆತನು, ಓಡಿ ಹೋಗು, ಪ್ರಾಣವನ್ನು ಉಳಿಸಿಕೋ. ಈಗ ದೇವರು ಹೇಳುತ್ತಿರುವುದು, ಇಲ್ಲಿದ್ದರೆ ನೀನು ಸತ್ತು ಹೋಗುತ್ತೀಯಾ? ಇಲ್ಲಿದ್ದರೆ ಸತ್ತು ಹೋಗುತ್ತೀಯಾ? ನೀನು ಬೆಟ್ಟಕ್ಕೆ ಹೋಗು. ಇವನು ಹೇಳುತ್ತಾನೆ, ಇಲ್ಲ ದೇವರೇ, ವಿಪತ್ತು ನನಗೆ ಉಂಟಾದೀತು, ನಾನು ಏನು ಮಾಡುತ್ತೇನೆ? ಬೆಟ್ಟಕ್ಕೆ ಓಡಿ ಹೋಗುವುದಿಲ್ಲ, ನಾನು ಸತ್ತು ಹೋಗುತ್ತೇನೆ. ಇದುವೇ ನಮ್ಮೆಲ್ಲರಲ್ಲಿ ಇರುವಂತಹ ದೊಡ್ಡ ಸಮಸ್ಯೆ. ಕರ್ತನು ಒಂದು ವಿಷಯವನ್ನು ಹೇಳುವಾಗ, ಹಾಗಲ್ಲ ದೇವರೇ, ಇಲ್ಲ ದೇವರೇ, ನನ್ನಿಂದ ಆಗುವುದಿಲ್ಲ, ಇಲ್ಲ ದೇವರೇ, ನನ್ನಿಂದ ಮಾಡುವುದಕ್ಕೆ ಆಗಲ್ಲ, ನನ್ನಿಂದ ಸಾಧ್ಯವೇ ಇಲ್ಲ, ನನ್ನಿಂದ ಮಾಡಲು ಅವಕಾಶವೇ ಇಲ್ಲ. ಈ ರೀತಿಯಾಗಿ ದೇವರ ಬಳಿ ನಾವು ಯಾವಾಗಲೂ ಕೂಡ ದೇವರಿಗೆ ಅಗೇನ್ಸ್ಟ್ ಆಗಿ, ರಿಪೀಟ್ ಆಗಿ, ನೆಗೆಟಿವ್ ಆಗಿ ಕರ್ತನು ಹೇಳುವಂತ ಮಾತಿಗೆ ಯೋಚಿಸಿ ನೋಡಿರಿ. ಬೈಬಲಲ್ಲಿ ಎಷ್ಟು ಅರಸರುಗಳಿದ್ದಾರೆ. ಅದು ಫರೋಹನನ್ನು ಬೇಕಾದ್ರೂ ನೋಡಿರಿ. ಅವನು ಎಂಥ ದೊಡ್ಡ ಅರಸನಾಗಿರಲಿ, ಅಹಶ್ವೇರೋಷನಾಗಿರಲಿ, ಪಿಲಾತನೇ ಆಗಿರಲಿ, ಅವರೆಲ್ಲರೂ ಕೂಡ ಹೇಳುವಂತ ಒಂದು ಮಾತೇನೆಂದರೆ, ನಾನು ಬರೆದದ್ದು ಬರೆದದ್ದೇ, ನಾನು ಹೇಳಿದ್ದು ಹೇಳಿದ್ದೆ. ದಾನಿಯೇಲನನ್ನು ಗವಿಯಲ್ಲಿ ಹಾಕುತ್ತಾರೆ, ರಾಜನಿಂದ ಮಾರ್ಪಡಿಸಲಾಗಲಿಲ್ಲ. ರಾಜನಿಗೆ ಆ ಗವಿಯಲ್ಲಿ ಹಾಕಿದ ನಂತರವಾಗಿ ರಾಜನಿಗೆ ಒಂದು ಮನಸ್ಸಿನಲ್ಲಿ ಆಸೆ ಇದೆ, ಹೇಗಾದ್ರೂ ದಾನಿಯೇಲನನ್ನು ಕಾಪಾಡಬೇಕೆಂದು. ಆದರೆ ವಾಕ್ಯ ಹೇಳುತ್ತದೆ, ಪ್ರಮಾಣವನ್ನು ಬರೆದ ನಂತರ ಬದಲಾಯಿಸಲು ಆಗದು ಎನ್ನುವಂಥದ್ದು ಮೇದ್ಯ ಪಾರಸ್ಯರ ಒಂದು ಪ್ರಮಾಣ. ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಒಬ್ಬ ರಾಜ ಹೇಳ್ದ ಅಂದ್ರೆ ಅದು ಪರ್ಫೆಕ್ಟ್. ಆ ರೀತಿಯಾಗಿರುವಾಗ ಈ ರಾಜರುಗಳಿಗೆಲ್ಲ ರಾಜ ಆತನು. ಪ್ರಕಟಣೆ 1ನೇ ಅಧ್ಯಾಯ 5ನೇ ವಾಕ್ಯ ಹೇಳುತ್ತದೆ, ಭೂರಾಜರ ಒಡೆಯನೂ ಆದಂಥ ಯೇಸು ಕ್ರಿಸ್ತನು. ಆ ರಾಜನು ಹೇಳಿದ್ದು ಹೇಳಿದ್ದೆ.
ದೇವರು ನಿಮ್ಮನ್ನು ನೋಡಿ ಹೇಳುವಂತಹ ವಿಷಯ, ಹೋಗು ಅಂದರೆ ಹೋಗಿ, ಎಲ್ಲಿ ಹೋಗಿ ನಿಲ್ಲುವುದಕ್ಕೆ ಹೇಳುತ್ತಾರೋ ಅಲ್ಲಿ ನಿಲ್ಲಿರಿ, ನಿಮ್ಮ ಬಲ ಏನೆಂದು ಅವರಿಗೆ ಗೊತ್ತು. ಅವನು ಅಲ್ಲಿ ಹೇಳುತ್ತಾನೆ ನೋಡಿರಿ, ಆದಿಕಾಂಡ ಪುಸ್ತಕ 19ನೇ ಅಧ್ಯಾಯ 20ನೇ ವಾಕ್ಯ. ಆ ವಾಕ್ಯವನ್ನು ಓದಿರಿ. ಅಗೋ, ಅಲ್ಲಿ ಒಂದು ಊರು ಹತ್ತಿರವಾಗಿದೆ, ಅದು ಸಣ್ಣದು, ಅಲ್ಲಿಗಾದರೂ ಹೋಗುವುದಕ್ಕೆ ಅಪ್ಪಣೆಯಾದರೆ ನನ್ನ ಪ್ರಾಣ ಉಳಿಯುವುದು, ಆ ಊರು ಸಣ್ಣದಲ್ಲವೇ ಅಂದನು. ಈಗ ಇವರೇ ದೇವರಿಗೆ ಒಂದು ಆಲೋಚನೆಯನ್ನು ಕೊಡುತ್ತಾರೆ. ಇಲ್ಲ ದೇವರೇ, ಇದು ನನ್ನಿಂದ ಮಾಡುವುದಕ್ಕೆ ಆಗಲ್ಲ, ಅದಕ್ಕೆ ಬದಲಾಗಿ ನಾನು ಇದನ್ನು ಬೇಕಾದರೆ ಮಾಡುತ್ತೇನೆ. ಆಲ್ಟರ್ನೇಟ್ ಆಗಿ, ಗಾಡಿನ ಡಿಸಿಷನ್ಗೆ ಆಲ್ಟರ್ನೇಟ್ ಆಗಿ, ದೇವರ ದರ್ಶನಕ್ಕೆ ಆಲ್ಟರ್ನೇಟ್ ಆಗಿ. ಯಾಕೆ ನನ್ನ ದೃಷ್ಟಿ ಯಾವಾಗಲೂ ಕೂಡ ದೇವರ ದೃಷ್ಟಿಯಾಗಿ ಇರುತ್ತಾ ಇಲ್ಲ? ನನ್ನ ಆಲೋಚನೆ ಕರ್ತನ ಆಲೋಚನೆಯಾಗಿ ಇರುತ್ತಿಲ್ಲ. ಕರ್ತನ ದರ್ಶನವೇನೋ ಅದೇ ಆಗಿರಬೇಕು. ನಾನು ನೋಡುವುದು ಹೀಗೆ ಹೀಗೆ ಈ ರೀತಿಯಾಗಿ ಇಲ್ಲ. ದೇವರು ಹೇಳುತ್ತಾರೆ, ನಿನ್ನ ಬಲವೇನು, ನಿನ್ನಲ್ಲಿರುವಂತಹ ನನ್ನ ಬಲವೇನು, ನಿನಗೆ ನಾನಿಟ್ಟಿರುವಂತಹ ಭವಿಷ್ಯವೇನು, ಎಲ್ಲವನ್ನು ಬೇಸ್ ಮಾಡಿಯೇ ನಿನ್ನನ್ನು ಬೆಟ್ಟಕ್ಕೆ ಹೋಗಲು ಹೇಳುತ್ತಿದ್ದೇನೆ. ನಿಮಗೆ ದೇವರೊಂದು ಸ್ಥಳದಲ್ಲಿ ಒಂದು ಕಾರ್ಯವನ್ನು ಹೇಳುವುದಕ್ಕಿಂತ ಮುಂಚೆ ದೇವರಿಗೆ ನಿಮ್ಮ ಮೇಲೆ ಅಲ್ಲಿ ಒಂದು ದೊಡ್ಡ ದರ್ಶನವಿರುತ್ತದೆ. ದೇವರಿಗೆ ಅನೇಕ ವಿಷಯಗಳಿದೆ. ನಾವು ಸುಮ್ಮನೆ ಆಗಿನ ವಿಷಯವನ್ನು ನೋಡುತ್ತೇವೆ. ಹೊರಟು ಬರುವಂತಹ ದಿವಸದಲ್ಲಿ ಇವತ್ತು ಹೇಗೆ ಇದೆ, ಇಂದು ಏನು ನಡೆಯುತ್ತಾ ಇದೆ, ಇದನ್ನೇ ನಾವು ನೋಡುತ್ತಾ ಇದ್ದೇವೆ. ದೇವರು ಹೇಳುತ್ತಾರೆ, ನಿನಗಿರುವಂತಹ ಬಲವು ಏನೆಂಬುದಾಗಿ ನನಗೆ ಗೊತ್ತು. ಯಾಕಂದ್ರೆ ನಿನ್ನ ಬಲ ನಿನ್ನನ್ನು ಅವಲಂಬಿಸಿರುವಂಥದ್ದಲ್ಲ, ನಿನ್ನ ಬಲ ನನ್ನನ್ನು ಅವಲಂಬಿಸಿರುವಂಥದ್ದು. ಯಾಕೆ ನೀನು ಆ ಸ್ಥಳಕ್ಕೆ ಹೋಗಬೇಕು ಅಂದರೆ ನೀನು ನಡೆದುಕೊಂಡು ಹೋಗುವುದಿಲ್ಲ. ತಂದೆಯು ತನ್ನ ಮಗುವನ್ನು ಹೊತ್ತುಕೊಂಡು ಬರುವಂತೆ ನಾನು ನಿನ್ನನ್ನು ಹೊತ್ತುಕೊಂಡು ಬರುತ್ತೇನೆ. ಹಲ್ಲೆಲೂಯ. ಹಾಗಾದ್ರೆ ದೇವರು ಹೋಗು ಎಂದು ಹೇಳುವಂತ ಸ್ಥಳಕ್ಕೆ ಹೋಗಿರಿ. ಕರ್ತನಿಗೆ ಆಲ್ಟರ್ನೇಟ್ ಆಲೋಚನೆಯನ್ನು ಹೇಳಬೇಡಿ. ಕರ್ತನಿಗೆ ನೀವು ನಿಮ್ಮ ಸಜೆಷನ್ ಅನ್ನು ಕೊಡಬೇಡಿ. ಇದನ್ನು ಮಾಡಬಹುದಾ, ಅದನ್ನು ಮಾಡಬಹುದಾ. ಅನೇಕ ಸಮಯದಲ್ಲಿ ಅದು ಕೆಲಸವಾಗಿರಲಿ, ಮದುವೆಯ ಕಾರ್ಯವಾಗಿರಲಿ, ಅಥವಾ ಸೇವೆಯ ಕಾರ್ಯವಾಗಿರಲಿ, ದೇವರು ಮೊದಲು ಏನನ್ನು ಮಾಡುವುದಕ್ಕೆ ಹೇಳುತ್ತಾರೆ ಅದನ್ನು ಮಾಡಿರಿ. ಏನನ್ನು ಮಾಡುವುದಕ್ಕೆ ಹೇಳುತ್ತಾರೆ ಅದನ್ನು ಮಾಡಿರಿ, ಅಷ್ಟೇ, ಕೆಲಸ ಮುಗಿಯಿತು. ಹಾಗಾದ್ರೆ ಕರ್ತನು ಒಂದು ವಿಷಯವನ್ನು ಹೇಳುವಾಗ ಆ ಡಿಸಿಷನ್ ಅಲ್ಲಿರುವಂಥ ಅಥಾರಿಟಿ ದೇವರ ಹತ್ರನೇ ಇರುತ್ತದೆ. ನಮ್ಮನ್ನು ದೇವರು ಅದನ್ನು ಮಾಡುವುದಕ್ಕಾಗಿಯೇ ಇಟ್ಟಿದ್ದಾರೆ. ದೇವರಿಗೆ ಆಲೋಚನೆಯನ್ನು ಹೇಳತಕ್ಕವನು ಯಾರು? ಹಾಗೆ ಬೈಬಲ್ ಹೇಳುತ್ತದೆ. ಈಗ ಇಲ್ಲಿ ಲೋಟನೇ ದೇವರಿಗೆ ಆಲೋಚನೆಯನ್ನು ಹೇಳುತ್ತಾರೆ. ಹೀಗೆ ಅಲ್ಲ ದೇವರೇ, ನಾವು ಹೀಗೆ ಹೋಗಬಹುದಾ, ಈ ರೀತಿಯಾಗಿದ್ರೆ ಸರಿಯಾಗಿರುತ್ತದಲ್ಲ, ಈ ರೀತಿಯಾಗಿ ಮಾಡಿದ್ರೆ ಸರಿಯಾಗಿರುತ್ತದಲ್ಲ. ಈಗ ಇವರು ಹೇಳುತ್ತಾರೆ, ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಓಡಿ ಹೋಗು. ಈಗ ಇವರು ಸೆಲೆಕ್ಟ್ ಮಾಡಿದ್ದು ಹೇಗಿದೆ ಗೊತ್ತಾ ಸ್ಥಳ? ಅವರು ಸೆಲೆಕ್ಟ್ ಮಾಡಿದಂತಹ ಸ್ಥಳ ಎಂಥದ್ದು ಗೊತ್ತಾ? 21ನೇ ವಾಕ್ಯವನ್ನು ಓದಿ ನೋಡಿರಿ. ಅದಕ್ಕಾತನು, ಈ ವಿಷಯದಲ್ಲಿಯೂ ನಿನಗೆ ಅನುಗ್ರಹ ಮಾಡಿದ್ದೇನೆ, ನೋಡು, ನೀನು ಹೇಳಿದ ಊರನ್ನು ನಾನು ಕೆಡಹುವುದಿಲ್ಲ. ಅಲ್ಲಿ ಏನು ಹೇಳುತ್ತಾರೆ? ಈ ವಿಷಯದಲ್ಲೂ ಕೂಡ ನಿನಗೆ ಅನುಗ್ರಹ ಮಾಡಿದ್ದೇನೆ. ಅಲ್ಲಿ 2 ವಿಷಯಗಳು ಆ ವಾಕ್ಯದಲ್ಲಿ ಇದೆ. ನೀವು ಆ ವಾಕ್ಯವನ್ನು ಸರ್ವೇ ಸಾಧಾರಣವಾಗಿ ಓದಿದ್ರೆ ಅರ್ಥವಾಗುವುದಿಲ್ಲ. ಅಲ್ಲಿ 2 ವಿಷಯವಿದೆ. ಒಂದು, ನೀನು ಹೇಳಿದ ಊರನ್ನು ನಾನು ಕೆಡಹುವುದಿಲ್ಲ. ಹಾಗಂದ್ರೆ ಏನು ಅರ್ಥ ಅಂದರೆ, ಆ ಊರು ಕೂಡ ಕೆಡವಿ ಹಾಕುವಂತ ಲಿಸ್ಟ್ನಲ್ಲಿ ಇದೆ. ಆ ಊರು ಯಾವುದರಲ್ಲಿದೆ? ಸೋದೋಮ್ ಗೊಮೋರ ಎರಡನ್ನು ಕೂಡ ಅಳಿಸುವುದಕ್ಕೆ ಬಂದಿದ್ದಾರೆ. ಆ ಲಿಸ್ಟ್ನಲ್ಲಿ ಯಾವ ಊರು ಇದೆ? ಚೋಗಾರ್ ಎನ್ನುವಂಥ ಊರು ಕೂಡ ಇದೆ. ಈಗ ಇವರು ಕೇಳಿದ ಕೂಡಲೇ ದೇವರು ನೋಡುತ್ತಾರೆ, ನೀನು ಹೇಳಿದ ಊರನ್ನು ನಾನು ಕೆಡಹುವುದಿಲ್ಲ. ಹಾಗಂದರೆ ನನ್ನ ಲಿಸ್ಟಲ್ಲಿ ಅದು ಇದೆ ಅಪ್ಪ, ಆದರೆ ನೀನೇ ಅದನ್ನು ಈಗ ಕೇಳುತ್ತಾ ಇದ್ದೀಯಾ. ಈ ವಿಷಯದಲ್ಲಿಯೂ ನಿನಗೆ, ಹಾಗಂದ್ರೆ ಏನು ಅರ್ಥ? ಈಗಾಗಲೇ ಸೋದೋಮ್ನಲ್ಲೇ ನಿನ್ನನ್ನು ನಾಶ ಮಾಡಬೇಕಾಗಿತ್ತು. ಲೋಟನನ್ನು ಕಾಪಾಡುವುದಕ್ಕೆ ಸೋದೋಮ್ಗೆ ಬಂದ್ರ, ಅಥವಾ ಸೋದೋಮ್ನನ್ನು ನಾಶ ಮಾಡುವುದಕ್ಕೆ ಬಂದಾಗ ಲೋಟನನ್ನು ಕಾಪಾಡಿದ್ರ? ನಾಶ ಮಾಡಲು ಬಂದ ಸ್ಥಳದಲ್ಲೇ ಲೋಟನನ್ನು ಕಾಪಾಡುತ್ತಾರೆ. ಲೋಟನನ್ನು ಕಾಪಾಡುವುದಕ್ಕಾಗಿ ಬರಲಿಲ್ಲ. ಹೇಗೆ ಅಂತ ಹೇಳುತ್ತೀರಾ? ಓದಿರಿ, 19ನೇ ಅಧ್ಯಾಯದಲ್ಲಿ 1ನೇ ವಾಕ್ಯವನ್ನು ಓದಿರಿ. ಆ ದೂತರಿಬ್ಬರು ಸಾಯಂಕಾಲದಲ್ಲಿ ಸೋದೋಮಿಗೆ ಬಂದಾಗ ಲೋಟನು ಸೋದೋಮಿನ ಊರು ಬಾಗಿಲಲ್ಲಿ ಕೂತುಕೊಂಡಿದ್ದನು. ಅವನು ಅವರನ್ನು ಕಂಡಾಗ ಎದ್ದು ಎದುರುಗೊಂಡು ಬೊಗ್ಗಿ ನಮಸ್ಕರಿಸಿ, ಹಾಗಾದ್ರೆ ಇವರು ಎಲ್ಲಿ ಬರಲಿಲ್ಲ? ಅವರು ಇವನನ್ನು ನೋಡುವುದಕ್ಕೆ ಬರಲಿಲ್ಲ. ಹಾಗೆ ಇದಕ್ಕೆ ಕಂಪ್ಯಾರಿಸನ್ ನೋಡಿರಿ. 18ನೇ ಅಧ್ಯಾಯದಲ್ಲಿ ಅಬ್ರಹಾಮನನ್ನು ನೋಡುವುದಕ್ಕಾಗಿ ಬರುತ್ತಾರೆ. ಮೊದಲ 2 ವಾಕ್ಯಗಳನ್ನು ಓದಿ ನೋಡಿರಿ. ಅಬ್ರಹಾಮನು ಮಧ್ಯಾಹ್ನದಲ್ಲಿ ಮೆಮ್ರೆ ತೋಪಿನ ತನ್ನ ಗೂಡಾರದ ಬಾಗಿಲಲ್ಲಿ ಕೂತಿರುವಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಹೇಗೆಂದರೆ, ಅಬ್ರಹಾಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ 3 ಮಂದಿ ಪುರುಷರು ನಿಂತಿದ್ದರು. ಯಾರ ಎದುರಾಗಿ ನಿಂತಿದ್ದರು? ಅವರು ಬಂದು ಎಲ್ಲಿ ನಿಂತಿದ್ದಾರೆ? ಅಬ್ರಹಾಮನನ್ನು ನೋಡುವುದಕ್ಕಾಗಿ ಬಂದರು. ಆದರೆ ಇಲ್ಲಿ ಲೋಟನನ್ನು ನೋಡಲು ಅವರು ಬರಲಿಲ್ಲ. ಹೇಗೆ ಹೇಳುತ್ತೀರಾ? ಇಲ್ಲಿ ಓದಿ ನೋಡ್ರಿ, 19ನೇ ಅಧ್ಯಾಯ 2ನೇ ವಾಕ್ಯ. ಸ್ವಾಮಿಗಳೇ, ನಿಮ್ಮ ದಾಸನ ಮನೆಗೆ ಬಂದು ಇಳ್ಕೊಂಡು ಕಾಲುಗಳನ್ನು ತೊಳಕೊಳ್ಳಿರಿ, ಬೆಳಗ್ಗೆ ನಿಮ್ಮ ಮಾರ್ಗ ಹಿಡ್ಕೊಂಡು ಹೋಗಬಹುದು ಅಂದನು. ಅವರು, ಹಾಗಲ್ಲ, ಬೀದಿಯಲ್ಲೇ ರಾತ್ರಿ ಕಳೆಯುತ್ತೇವೆ. ಅವರು ಏನು ಹೇಳ್ತಾರೆ ಅದಕ್ಕೆ? ನಾವು ನಿಮ್ಮ ಮನೆಗೆ ಬರುವುದಿಲ್ಲ. ಅಷ್ಟೇ, ಕೆಲಸ ಮುಗಿಯಿತಾ? ಮುಂದಿನ ವಾಕ್ಯ ಅನ್ನಲು
ಅವನು ಅವರನ್ನು ಬಹಳ ಬಲವಂತ ಮಾಡಿದ್ದರಿಂದ ಬಲವಂತ ಮಾಡುತ್ತಾನೆ, ನಮ್ಮ ಮನೆಗೆ ಬನ್ನಿ ಎಂದು. ಅವರು ಅವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಒಪ್ಪಿದರು. ಆಗ ಅವರು ತಿರುಗಿ ಏನ್ ಮಾಡಿದ್ರು? ತಿರುಗಿ ಅಂದ್ರೆ ಏನರ್ಥ? ಅವರು ಬೇರೆ ರೂಟಲ್ಲಿ ಇದ್ದಾರೆ ಎಂದು ಅರ್ಥ. ಅವರು ಬೇರೆ ರೂಟ್ನಲ್ಲಿ ಇದ್ದಾರೆ. ತಿರುಗಿ ಸರಿ, ಓಕೆ ಅಪ್ಪ, ನಿಮ್ಮ ಮನೆಗೆ ಬರುತ್ತೇವೆ. ಹಾಗಾದ್ರೆ ಇವರು ಬಂದದ್ದು ಲೋಟನ ಮನೆಗೆ ಅಲ್ಲ, ಲೋಟನನ್ನು ಕಾಪಾಡುವುದಕ್ಕಾಗಿ ಅಲ್ಲ. ನಾಶ ಮಾಡುವಂತಹ ಸಮಯದಲ್ಲಿ ಅಬ್ರಹಾಮನನ್ನು ನೆನೆಸಿದರು. ನಾಶ ಮಾಡುವಂತಹ ಸಮಯದಲ್ಲಿ ಏನ್ ಮಾಡುತ್ತಾರೆ? ಅಬ್ರಹಾಮನನ್ನು ನೆನೆಸುತ್ತಾರೆ. ಹಾಗೆ ವಾಕ್ಯ ಹೇಳುತ್ತದೆ 19ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ, ಲೋಟನು ವಾಸವಾಗಿದ್ದ ಊರುಗಳನ್ನು ಕೆಡವಿದರೂ ಅಬ್ರಹಾಮನನ್ನು ನೆನೆಸಿ ಲೋಟನನ್ನು ತಪ್ಪಿಸಿ ಕಾಪಾಡಿದನು. ಹಾಗಂದರೆ ಏನು ಅರ್ಥ? ಲೋಟನು ಇದ್ದಂತ ಸೋದೋಮನನ್ನು ಕೂಡ ಅವರು ನಾಶ ಮಾಡುವುದಕ್ಕಾಗಿ ಬಂದರು. ಇವರು ಹೋಗುತ್ತೇನೆ ಎಂದು ಕೇಳುತ್ತಾ ಇದ್ದಾರಲ್ಲ ಚೋಗೋರಿಗೆ, ಅದನ್ನು ಅಳಿಸುವುದಕ್ಕಾಗಿ ಬಂದರು. ಈಗ ಹೇಳುತ್ತಾ ಇದ್ದಾರೆ ಈ ವಿಷಯದಲ್ಲಿಯೂ. ಹಾಗಂದರೆ ಈಗಾಗಲೇ ಇನ್ನೊಂದು ವಿಷಯ ಇದೆ ಎಂದು ಅರ್ಥ. ಆ ವಿಷಯದಲ್ಲಿ ಅನುಗ್ರಹ ಮಾಡಿದ್ದೇನೆ, ಈ ವಿಷಯದಲ್ಲೂ ಅನುಗ್ರಹ ಮಾಡುತ್ತೇನೆ. ಸೋದೋಮ್ನಲ್ಲೂ ನಾಶ ಮಾಡದೆ ಬಿಟ್ಟೆ, ಈಗ ನಿನಗೋಸ್ಕರ ಏನ್ ಮಾಡುತ್ತೇನೆ? ಚೋಗೋರಲ್ಲಿ, ಸೋದೋಮ್ನಲ್ಲಿ ನಿನ್ನನ್ನು ಕಾಪಾಡದೆ, ಈಗ ಚೋಗಾರಲ್ಲಿ ಏನ್ ಮಾಡುತ್ತೇನೆ? ಅಲ್ಲಿ ನಿನ್ನನ್ನು ಕಾಪಾಡುತ್ತೇನೆ. ಅಲ್ಲಿ ಹೋಗು, ನಿನ್ನ ನಿಮಿತ್ತ ಚೋಗೋರ್ ಕಾಪಾಡಲ್ಪಡುತ್ತದೆ. ಇವತ್ತು ದೇವರು ಆಲ್ಟರ್ನೇಟ್ ಆಗಿ ನಾವು ಕೇಳುವಂತ ವಿಷಯವನ್ನು ಬೇರೆ ಮಾರ್ಗವಿಲ್ಲದೆ ಮಾಡುತ್ತಿದ್ದಾರೆ. ನಾವು ಆಗಾಗ್ಗೆ ಹೇಳುತ್ತೇವೆ, ಕರ್ತನು ಕೊಡುವಂಥದ್ದು ಪರ್ಮಿಸಿವ್ ಇಲ್ಲ. ಅದನ್ನು ಕನ್ನಡದಲ್ಲಿ ಹೇಳಬಹುದಾದ್ರೆ ಹೇಗೆ ಹೇಳಬಹುದು ಅಂದರೆ, ದೇವರ ಚಿತ್ತ ಎಂಬುದಾಗಿ ಒಂದಿದೆ, ದೇವರ ಅನುಮತಿ ಎಂಬುದಾಗಿ ಒಂದಿದೆ. ದೇವರ ಚಿತ್ತ ಎನ್ನುವಂಥದ್ದು ಅವರದ್ದು, ದೇವರ ಅನುಮತಿ ಎನ್ನುವಂಥದ್ದು ನಮ್ಮದು. ಅದಕ್ಕೆ ದೇವರು ಕೊಡುವಂಥ ಪರ್ಮಿಷನ್, ಸರಿ ಪರವಾಗಿಲ್ಲ, ಹೋಗು, ಮಾಡ್ಕೊ ಹೋಗು. ಈ ದೇವರ ಚಿತ್ತಕ್ಕೂ ದೇವರ ಅನುಮತಿಗೂ ಏನು ವ್ಯತ್ಯಾಸ ಅಂದರೆ, ದೇವರ ಚಿತ್ತವನ್ನು ಮಾಡುವಾಗ ಅದರಲ್ಲಿ ಪೇಯ್ನ್ ಇರುವುದಿಲ್ಲ. ಅದರಲ್ಲಿ ಏನಿರುವುದಿಲ್ಲ? ಒಂದು ವೇದನೆ ಇರುವುದಿಲ್ಲ. ಯಾಕಂದ್ರೆ ದೇವರ ಆಶೀರ್ವಾದದಲ್ಲಿ ಏನ್ ಮಾಡೋದಿಲ್ಲ? ವೇದನೆ ಕೂಡಿಸುವುದಿಲ್ಲ. ಆದರೆ ದೇವರ ಅನುಮತಿ, ನೀವು ಒಂದನ್ನು ಕೇಳಿ ಮಾಡುತ್ತೀರಾ ಅಲ್ವಾ, ಅದರಲ್ಲಿ ಯಾವಾಗಲೂ ಏನಿರುತ್ತದೆ? ಒಂದು ಪೇಯ್ನ್ ಇರುತ್ತದೆ. ಕರ್ತನು ಕೆಲವು ಕಾರ್ಯಗಳನ್ನು ಬೇಡ ಅಂತ ಹೇಳಿದ್ರೆ ಅದನ್ನು ಬಿಟ್ಬಿಡಿ. ಸಮಭೂಮಿಯಲ್ಲಿ ನಿಲ್ಲಬೇಡ ಅಂದ್ರೆ ಅವನು ಹೇಳುತ್ತಾನೆ, ಅದು ಚಿಕ್ಕ ಊರು ತಾನೆ, ನಾನು ಅಲ್ಲಿ ಹೋಗಿ ಇರುತ್ತೇನೆ. ದೇವರು ಆ ಬೆಟ್ಟಕ್ಕೆ ಹೋಗುವಂತ ದೂರದಲ್ಲಿ, ಆ ದಿನದಲ್ಲಿ ಬೆಟ್ಟಕ್ಕೆ ಹೋಗಲು ಹೇಳುತ್ತಾರೆ. ಅದರಲ್ಲಿ ನಡುವೆ ಎಲ್ಲೂ ಕೂಡ ನಿಮಗೆ ಡೈವರ್ಷನ್ನೇ ಇರುವುದಿಲ್ಲ. ನೇರವಾಗಿ ಬೆಟ್ಟಕ್ಕೆ ಹೋಗಬೇಕು, ನೇರವಾಗಿ ಪರಲೋಕಕ್ಕೆ ಹೋಗುವುದಕ್ಕಾಗಿಯೇ ಕರೆದಿದ್ದಾರೆ. ಇಲ್ಲಿ ಅನೇಕ ಡೈವರ್ಷನ್ ಇದೆ. ನಿಮಗೆ ಚೋಗಾರ್ ಕರೆಯುತ್ತಾ ಇದೆ, ಚಿಕ್ಕ ಊರೇನೆ, ಪಕ್ಕದಲ್ಲೇ ಇದೆ, ನಮ್ಮ ಬಲಕ್ಕೆ ತಕ್ಕ ಹಾಗೆ ಇದೆ, ನಮ್ಮ ಇಷ್ಟದ ಪ್ರಕಾರವಾಗಿ ಮಾಡೋಣ. ದೇವರು ಹೇಳುತ್ತಾರೆ, ಇಲ್ಲ ಬೇಡ, ಅದು ಒಳ್ಳೆಯದಲ್ಲ. ಈ ಸೋದೋಮ್ ಯಾವ ರೀತಿನೋ ಆ ಚೋಗಾರಲ್ಲೂ ಕೂಡ ಬೇರೆ ಒಂದು ಪಾಪ ಇದೆ, ಅದನ್ನು ಅಳಿಸುವುದಕ್ಕಾಗಿ ಬಂದಿದ್ದೇನೆ. ಈಗ ನೀನು ಕೇಳಿದ್ದರಿಂದ ಅದನ್ನು ಅಳಿಸದೆ ಹಾಗೆ ಬಿಡುತ್ತೇನೆ. ಒಂದು ದಿನ ಬರುತ್ತದೆ, ಸೋದೋಮಿನ ಸಮಸ್ಯೆ ಅವನಿಗೆ ಗೊತ್ತಾಗುತ್ತದೆ. ಲೋಟನು ಏನು ಮಾಡುತ್ತಾನೆ ನೋಡಿರಿ, 19ನೇ ಅಧ್ಯಾಯ 30ನೇ ವಾಕ್ಯ. ಲೋಟನು ಚೋಗೋರಿನಲ್ಲಿರುವುದಕ್ಕೆ ಅಂಜಿ ತನ್ನಿಬ್ಬರು ಹೆಣ್ಣು ಮಕ್ಕಳನ್ನು ಕರಕೊಂಡು ಬೆಟ್ಟವನ್ನು ಹತ್ತಿ ಅಲ್ಲಿ ವಾಸ ಮಾಡಿದನು. ಅವನು ಅವನ ಇಬ್ಬರು ಹೆಣ್ಣು ಮಕ್ಕಳು ಒಂದು ಗವಿಯಲ್ಲಿ ವಾಸಿಸಿದರು. ಎಲ್ಲಿ ವಾಸ ಮಾಡುತ್ತಾ ಇದ್ದಾರಂತೆ? ಇವರನ್ನು ಫಸ್ಟ್ ಎಲ್ಲಿ ಹೋಗುವುದಕ್ಕೆ ಹೇಳಿದ್ರು? ಇವರು ತಾನೇ ಹೇಳಿದ್ದು ಹೋಗುವುದಕ್ಕೆ ಆಗಲ್ಲ ಅಂತ, ಬಲ ಇಲ್ಲ ಎಂಬುದಾಗಿ. ಈಗ ಇವರಿಗೆ ಬೆಟ್ಟದ ಮೇಲೆ ಹೋಗುವುದಕ್ಕೆ ಬಲ ಇದೆಯಾ ಇಲ್ವಾ? ಇದೆ. ಇದನ್ನೇ ದೇವರು ನಿಮಗೂ ನನಗೂ ಹೇಳುತ್ತಿದ್ದಾರೆ. ಅನೇಕ ಸಾರಿ ದೇವರು ಕೆಲವು ವಿಷಯಗಳನ್ನು ಮಾಡುವುದಕ್ಕೆ ಹೇಳುವಾಗ ನಮ್ಮಿಂದ ಸಾಧ್ಯವಿಲ್ಲ, ಅವಕಾಶವಿಲ್ಲ, ಅದು ನಡೆಯುವುದಿಲ್ಲ, ನನ್ನ ಹತ್ರ ಅಷ್ಟರ ಮಟ್ಟಿಗೆ ಬಲ ಇಲ್ಲ, ನಮ್ಮ ಹತ್ರ ಇರುವಂತ ನೆಗೆಟಿವಿಟಿಯನ್ನೇ ನೋಡುತ್ತಾ ಇರುತ್ತೇವೆ. ಆದರೆ ಕರ್ತನು ನಿಮ್ಮನ್ನು ಕರೆದಂತ ಕರೆಯುವಿಕೆ ದೊಡ್ಡದು, ದರ್ಶನ ದೊಡ್ಡದು. ಆ ದರ್ಶನದಲ್ಲಿ ಹೋಗುವಾಗ ದೇವರು ನಿಮಗೆ ಹೀಗೆ ಮಾಡುತ್ತೇನೆ, ಹಾಗೆ ಮಾಡುತ್ತೇನೆ ಎಂಬುದಾಗಿ ಹೇಳುವಂತ ಅವಶ್ಯಕತೆ ಇಲ್ಲ. ಹೋಗು ಅಂದ್ರೆ ಹೋಗಿ ಅಷ್ಟೇನೆ. ಸೇವೆಯನ್ನು ಆರಂಭಿಸಿದಂಥ ಆರಂಭ ಘಟ್ಟದಲ್ಲಿ ನನಗೆ ದೇವರು ನನ್ನ ಮೂಲಕ ಏನು ಮಾಡುತ್ತಾರೆಂದು ಗೊತ್ತಿಲ್ಲ. ಕೆಲಸ ಬಿಟ್ಟು ಬಾ ಅಂತ ಹೇಳಿದ್ರು ಬಂದೆ ಅಷ್ಟೇನೆ. ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲ. ಆದರೆ ಕರ್ತನು ಕರೆದಂಥ ಒಂದು ದರ್ಶನ ಇದೆ, ಅವರು ನಮ್ಮನ್ನು ಕರೆದಂಥ ಕರೆಯುವಿಕೆ ಇದೆ. ಆದರೆ ಎಂಡನ್ನು ಮೊದಲೇ ಹೇಳುವುದಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳುತ್ತಾರೆ. ಆದರೆ ಒಂದು ಮಾತ್ರ ನಿಶ್ಚಯ, ದೇವರು ಹೇಳುತ್ತಿದ್ದಾರೆ ಅಷ್ಟೇನೆ. ನಡುವೆ ನನಗೂ ಕೂಡ ಚೋಗಾರ್ಗೆ ಹೋಗುವುದಕ್ಕೆ ಅನೇಕ ಅವಕಾಶ ಸಿಕ್ಕಿತ್ತು. ಏನು ಮಾಡುವುದು? ಸೇವೆ ಆರಂಭದಲ್ಲಿ ಸ್ವಲ್ಪ ಕಷ್ಟ, ಫಿನಾನ್ಷಿಯಲ್ ಪ್ರಾಬ್ಲಮ್ ಇತ್ತು. ಅದೇ ಸಮಯದಲ್ಲಿ ಲೋಕ ಪ್ರಕಾರವಾದ ಸಮಸ್ಯೆಗಳು ಇತ್ತು. ಸರಿ, ಇದನ್ನು ಬಿಡೋಣ, ಬಿಟ್ಟು ಬೇರೆ ಒಂದು ಕೆಲಸಕ್ಕೆ ಹೋಗೋಣ, ಇಲ್ಲ ಪುನಃ ನಾನು ಅಲ್ಲೇ ಹೋಗೋಣ, ಈ ರೀತಿಯಾಗಿ ಅನೇಕ ಯೋಚನೆ. ಒಂದು ದಿನ ದೇವರು ಹೇಳಿದ್ರು, ಕರೆದಂಥದ್ದು ನಾನು, ಕಡೆಯ ತನಕ ನಿನ್ನನ್ನು ನಡೆಸುವುದಕ್ಕೆ ಶಕ್ತನಾಗಿದ್ದೇನೆ. ಅದು ಕೂಡ ದೇವರಾತ್ಮನ ಕೃಪೆಯೇ. ಈಗ ಲೋಟನ ಹತ್ರ ಹೇಳುತ್ತಾರೆ ಅಲ್ವಾ, ನಿನ್ನ ಮೇಲೆ ಇಟ್ಟಿರುವಂಥ ದಯೆ ಎಂಬುದಾಗಿ ಹೇಳುತ್ತಾರೆ. ನಿಮ್ಮ ಕಣ್ಣಿಗೆ ದಾಸನಾದ ನನ್ನ ಮೇಲೆ ಕೃಪೆ ಸಿಕ್ಕಿತು, ಅದೇ ರೀತಿಯಾಗಿ ಕೃಪೆ ಸಿಕ್ಕಿತ್ತು ನನಗೆ. ಇದನ್ನು ಬಿಟ್ಟು ಓಡಿ ಹೋಗದೆ, ಇದನ್ನು ಬಿಟ್ಟು ಹಿಂಜಾರಿ ಹೋಗದೆ, ಪರಿಸ್ಥಿತಿಗಳಲ್ಲಿ ಹಾಗೆ ಸ್ವಲ್ಪ ತಡವರಿಸದೆ, ಇದುವಾ ಅದುವಾ ಎಂಬುದಾಗಿ ಯೋಚನೆ ಮಾಡದೆ,
ಅಂತ ಯೋಚನೆ ಮಾಡುವಂತ ಪರಿಸ್ಥಿತಿ ಬಂದಾಗಲೂ ದೇವರು ನನ್ನೊಂದಿಗೆ ಇದ್ದು, ನಿನ್ನನ್ನು ಬೆಟ್ಟಕ್ಕೆ ಕರೆದುಕೊಂಡು ಹೋಗಲು ನಾನೇ ಕಾರಣ, ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ, ನಡುವೆ ಯಾವುದೇ ಚೋಗಾರ್ಗೆ ಹೋಗಬೇಡ ಎಂಬುದಾಗಿ ದೇವರು ಹೇಳಿದರು. ನಾನು ಅದನ್ನೇ ನಿಮಗೂ ಆಲೋಚನೆಯಾಗಿ ಹೇಳುತ್ತೇನೆ. ದಯವಿಟ್ಟು ದೇವರು ಹೇಳುವಂತಹ ಸ್ಥಳಕ್ಕೆ ಹೋಗಿರಿ. ಅದು ಬೆಟ್ಟವಾಗಿದೆಯಾ? ಪರವಾಗಿಲ್ಲ, ಹತ್ತಿ. ಅದು ಬೆಟ್ಟ ಹತ್ತುವುದಕ್ಕೆ ಆಗಲ್ಲ. ದೇವರು ಹೇಳುತ್ತಾರೆ ಹತ್ತಬಹುದು. ನಾನು ಹೇಳುವಂತಹ ಸ್ಥಳಕ್ಕೆ ನೀನು ಹೋಗು. ನೀನು ಹತ್ತುವಂತೆ ಮಾಡುವಂತ ದೇವರು ನಿನ್ನೊಂದಿಗಿದ್ದಾರೆ. ಅದುವೇ ಕರ್ತನ ಚಿತ್ತ. ಇಂದು ಚೋಗಾರ್ಗೆ ಹೋದದರ ನಿಮಿತ್ತವಾಗಿ ಲೋಟನಿಗೆ ಯಾವ ಕಷ್ಟ ಬಂತು? ಈಗ ಗಮನಿಸಿರಿ, ಈ ಸಮಸ್ಯೆ ಎಲ್ಲಿಂದ ಬಂತು ಎಂಬುದಾಗಿ ನಿಮಗೆ ಹೇಳುತ್ತೇನೆ. 19ನೇ ಅಧ್ಯಾಯ 31ನೇ ವಾಕ್ಯ. ಹೀಗಿರುವಲ್ಲಿ ಹಿರಿಮಗಳು ತನ್ನ ತಂಗಿಗೆ, ನಮ್ಮ ತಂದೆ ಮುದುಕನಷ್ಟೇ, ಸರ್ವಲೋಕದ ಪದ್ಧತಿಯ ಮೇರೆಗೆ ನಮ್ಮನ್ನು ಮದುವೆ ಮಾಡಿಕೊಳ್ಳುವ ಪುರುಷರು ಎಲ್ಲಿಯೂ ಇಲ್ಲ. ಅಪ್ಪನಿಂದ ನಮಗೆ ಮದುವೆ ಮಾಡಿಸುವುದಕ್ಕೆ ಆಗಲ್ಲ. ಬೆಟ್ಟದಲ್ಲಿ ಯಾರಿಲ್ಲ? ಚೆನ್ನಾಗಿ ಗಮನಿಸಿರಿ, ಬೆಟ್ಟದಲ್ಲಿ ಯಾರಿಲ್ಲ? ಒಬ್ಬ ಪುರುಷನೂ ಇಲ್ಲ. ಬೆಟ್ಟದ ಮೇಲೆ ಯಾರಿಲ್ಲ? ಒಬ್ಬ ಪುರುಷನೂ ಇಲ್ಲ. ನಾವು ಇಲ್ಲಿ ಬಂದದ್ದು ವೇಸ್ಟು. ನಾವು ಇಲ್ಲೇ ಇದ್ದರೆ ಸಂತತಿಯು ಬೆಳೆಯುವುದಿಲ್ಲ. ಈಗ ಇವರು ಯಾರು ಹೇಳಿ ಇಲ್ಲಿಗೆ ಬಂದಿದ್ದಾರೆ? ಯಾರು ಹೇಳಿ ಬಂದಿದ್ದಾರೆ? ಕರ್ತನು ಹೇಳಿ ಬಂದಿದ್ದಾರೆ. ಕರ್ತನು ತಾನೇ ಬೆಟ್ಟಕ್ಕೆ ಹೋಗಲು ಹೇಳಿದ್ದು. ಬೆಟ್ಟಕ್ಕೆ ಹೋಗಲು ಹೇಳಿದಾಗ ಲೋಟನು ಬೆಟ್ಟಕ್ಕೆ ಬರುತ್ತಾರೆ. ಆದರೆ ಇಲ್ಲಿ ಬಂದ ನಂತರವಾಗಿ ಹೇಳುವಂತ ಮಾತೇನು ಗೊತ್ತಾ? ಇಲ್ಲಿ ಏನೂ ಇಲ್ಲ. ಈ ಸ್ಥಳದಲ್ಲಿ ಏನೂ ಇಲ್ಲ. ನಮಗೆ ಫ್ಯೂಚರ್ ಇಲ್ಲ. ಸೇವೆಗೋ ಅಥವಾ ಆತ್ಮಿಕ ಜೀವಿತಕ್ಕೆ ಬರುವಾಗ ಎಲ್ಲವನ್ನು ಬಿಟ್ಟು ದೇವರು ಹೇಳಿದ ಪ್ರಕಾರವಾಗಿ ಬಂದವರೇ, ದೇವರನ್ನು ಅಂಗೀಕರಿಸುವವರೇ. ಆದರೆ ಅಂಗೀಕರಿಸಿಕೊಂಡು ಬಂದಾಗ ಇದ್ದಂತಹ ನಂಬಿಕೆ, ಆ ಫೇತು ಆ ನಂತರವಾಗಿ ಇದೆಯಾ ಎಂಬುದಾಗಿ ಕೇಳುವಾಗ ಅವರು ಹೇಳುವಂಥ ಮಾತೇನೆಂದರೆ, ಇಲ್ಲಿ ಏನೂ ಇಲ್ಲ, ಇಲ್ಲಿ ಫ್ಯೂಚರೇ ಇಲ್ಲ, ಏನು ಮಾಡುತ್ತೇವೆ ಎಂಬುದಾಗಿ ಗೊತ್ತಿಲ್ಲ. ಅನೇಕರಿಗೆ ಈ ಯೇಸು ಕ್ರಿಸ್ತನ ನಮ್ಮನ್ನು ಕರೆದಂತ ಕರೆಯುವಿಕೆಯ ಫ್ಯೂಚರ್ ಕುರಿತಾಗಿ ಭಯ ಇದೆ. ಇಲ್ಲಿ ಏನೂ ಇಲ್ಲ, ಈ ರೀತಿ ನಡೆಯುವುದಕ್ಕೆ ಅವಕಾಶವೇ ಇಲ್ಲ, ಬೆಟ್ಟಕ್ಕೆ ಬಂದಿದ್ದೇವೆ, ಇಲ್ಲಿ ನಮಗೆ ಅಷ್ಟೇನೆ. ನಾನು ಹೇಳುತ್ತೇನೆ, ಫ್ಯೂಚರ್ ಅನ್ನೇ ಜಯಿಸಿದಂತ ದೇವರು ನಮ್ಮೊಂದಿಗಿದ್ದಾರೆ. ಫ್ಯೂಚರ್ ಅನ್ನೇ ಜಯಿಸಿದಂಥವರು ಇವರು. ಫ್ಯೂಚರ್ ಕೊಡುವಂಥವರಲ್ಲ, ಫ್ಯೂಚರ್ ಅನ್ನು ಜಯಿಸಿದಂಥವರು. ಅವರು ಎಲ್ಲವನ್ನೂ ಕೂಡ ಜಯೋತ್ಸವದೊಡನೆ ಮುಗಿಸಿ ತಂದೆ ಬಲಪಾರ್ಶ್ವದಲ್ಲಿ ಕೂತಿದ್ದಾರೆ. ಅಷ್ಟೇನೆ, ಕೆಲಸ ಮುಗಿಯಿತು. ಆ ದೇವರು ನಮ್ಮೊಂದಿಗೆ ಇರುವಾಗ ನಮಗೇನು ಭಯ? ನಾನು ಈ ವಾಕ್ಯವನ್ನು ಓದುವಾಗ ದೇವರಾತ್ಮನು ನನಗೆ ತಿಳಿಸಿದ್ದು, ಈ ಇಬ್ಬರು ಹೆಣ್ಣು ಮಕ್ಕಳು ಹೇಳಿದರು, ನಮ್ಮನ್ನು ಮದುವೆ ಮಾಡಿಕೊಳ್ಳುವ ಪುರುಷರು ಎಲ್ಲಿಯೂ ಇಲ್ಲ. ಒಬ್ಬೊಬ್ಬರಿಗೂ ಒಂದೊಂದು ಪುರುಷ ಅಂತ ಹೇಳಿಲ್ಲ. ಅವ್ರೇನು ಹೇಳುತ್ತಾರೆ? ಒಬ್ಬನೇ ಒಬ್ಬ ಪುರುಷನೂ ಇಲ್ಲ. ಇದನ್ನು ಓದುವಾಗ ದೇವರಾತ್ಮನು ನನಗೆ ತಿಳಿಸಿದ್ದು ಏನೆಂದರೆ, ಇವರು ಬೆಟ್ಟದ ಮೇಲೆಯೇ ತಂಗಿರಬೇಕು. ಒಂದು ದಿನ ಬರುತ್ತದೆ, ಬೆಟ್ಟದ ಮೇಲೆಯೇ ಸತ್ತು, ಬೆಟ್ಟದ ಮೇಲೆ ಪುನರುತ್ಥಾನವಾಗಿ, ಬೆಟ್ಟದ ಮೇಲೆ ಇಳಿದು ಬರುವಂತ ಮದಲಿಂಗನು ಒಂದು ದಿನ ಬೆಟ್ಟದ ಮೇಲೆ ಬರುತ್ತಾರೆ. ಅವರು ಬರುವ ತನಕ ನೀವು ಹಾಗೂ ನಾನು ಅಲ್ಲೇ ಇರಬೇಕು. ಹೇಗೆ ಬೆಟ್ಟದ ಮೇಲೆ ಮದಲಿಂಗನು ಇಲ್ಲದೆ ಹೋಗುತ್ತಾರೆ? ಚಿಯೋನ್ ಪರ್ವತದ ಮೇಲೆ ಒಬ್ಬ ಮದಲಿಂಗನು ಕೂತಿದ್ದಾರೆ. ನಮ್ಮ ದೃಷ್ಟಿ ಆ ಮದಲಿಂಗನನ್ನು ನೋಡುವಂಥದ್ದಲ್ಲ, ಶಾರೀರಿಕ ಪ್ರಕಾರವಾದ ಮದಲಿಂಗನನ್ನು ಹುಡುಕುತ್ತದೆ. ನಾನು ಹೇಳುತ್ತಿರುವುದು ಆತ್ಮಿಕವಾಗಿ, ಲೌಕಿಕವಾಗಿ ನನಗೆ ಅದಿಲ್ಲ, ಇದಿಲ್ಲ. ಇದನ್ನು ಓದುವಾಗ ದೇವರು ಹೇಳಿದರು, ಯಾರು ಹೇಳಿದ್ದು ಬೆಟ್ಟದ ಮೇಲೆ ಪುರುಷರು ಇಲ್ಲ ಎಂದು? ಅವರು ಬೆಟ್ಟದ ದೇವರು ಎಂಬುದಾಗಿ ಹೇಳುತ್ತಾರೆ. ಅವರ ದೇವರು ಬೆಟ್ಟದ ದೇವರೆಂದು ಹೇಳುತ್ತಾರೆ. ಯಾರು? ಕೆಳಗೆ ತಗ್ಗಿನಲ್ಲಿರುವಂಥವರು. ಹಾಗಂದರೆ ನಮ್ಮ ದೇವರು ನಮಗೆ ಎಲ್ಲಾ ಸ್ಥಳದಲ್ಲೂ ಕೂಡ ಇರುವಂಥವರಾಗಿದ್ದಾರೆ. ನೀವು ನೆಗೆಟಿವ್ ಆಗಿ ಹೇಳಬೇಡಿ, ಫ್ಯೂಚರ್ ಇಲ್ಲ, ಅದಾಗಲ್ಲ, ಇದಾಗಲ್ಲ ಎಂಬುದಾಗಿ ಕನ್ಫರ್ಮ್ ಆಗಿ ಹೇಳಬೇಡಿ. ನಿಮ್ಮ ಕಣ್ಣುಗಳು ಅದನ್ನು ಕಾಣಲಿಲ್ಲ ಅಷ್ಟೇನೆ, ನಿಮ್ಮ ಕಿವಿಗಳು ಅದನ್ನು ಕೇಳಲಿಲ್ಲ ಅಷ್ಟೇನೆ. ಆದರೆ ನಮಗೆ ನೇಮಿಸಿರುವಂಥವುಗಳನ್ನು ದೇವರಾತ್ಮನು ನಮಗೆ ತಿಳಿಸುತ್ತಲೇ ಇರುತ್ತಾರೆ. ವಾಕ್ಯ ಅದೇ ಹೇಳುತ್ತದೆ, ದೇವರು ನಮಗೆ ನೇಮಿಸಿರುವಂಥದ್ದನ್ನು ನಮ್ಮ ಕಣ್ಣು ಕಾಣಲಿಲ್ಲ, ನಮ್ಮ ಕಿವಿ ಕೇಳಲೂ ಇಲ್ಲ, ಆದರೆ ದೇವರಾತ್ಮನು ನಮಗೆ ಅದನ್ನು ತಿಳಿಸುತ್ತಾರೆ. ಇವತ್ತು ಬೆಟ್ಟಕ್ಕೆ ಓಡಿ ಹೋಗಿರಿ ಅಂದರೆ ಹೋಗಿರಿ. ನಾನು ಅಲ್ಲಿ ಹೋದರೆ ಸತ್ತು ಹೋಗುತ್ತೇನೆ, ಮರಣ ಹೊಂದುತ್ತೇನೆ. ಮೊದಲನೆಯದಾಗಿ. ಎರಡನೆಯದಾಗಿ, ನನಗೆ ಅಲ್ಲಿ ಹೋಗುವುದಕ್ಕೆ ಬಲ ಇಲ್ಲ. ಮೂರನೆಯದಾಗಿ, ನನಗೆ ಅಲ್ಲಿ ಹೋದರೆ ಫ್ಯೂಚರ್ ಇಲ್ಲ. ದೇವರು ಹೇಳುತ್ತಾರೆ, ನಾನು ಪ್ರಾಣವನ್ನು ಉಳಿಸುವುದಕ್ಕಾಗಿ ಅಲ್ಲಿ ಹೋಗಲು ಹೇಳಿದ್ದೇನೆ, ಅಲ್ಲಿ ಮರಣ ಸಂಭವಿಸುವುದಿಲ್ಲ. ಅಲ್ಲಿ ಹೋಗುವುದಕ್ಕೆ ಬೇಕಾದ ಬಲವನ್ನು ನಾನು ಕೊಡುತ್ತೇನೆ. ಅಲ್ಲಿ ಹೋದರೆ ನಿನಗೆ ಅವಶ್ಯವಿರುವಂತಹ ಫ್ಯೂಚರ್ ಅನ್ನು ನಾನು ನಿನಗೋಸ್ಕರ ಇಟ್ಟಿದ್ದೇನೆ. ಹಲ್ಲೆಲೂಯಾ! ಇದು ದೇವರು ನಮಗೆ ವಾಗ್ದಾನ ಮಾಡುತ್ತಿರುವಂಥದ್ದು. ಕರ್ತನು ಓಡಿ ಹೋಗಲು ಹೇಳುವಾಗ ಏನು ಮಾಡಬೇಕು? ಓಡಿ ಹೋಗಬೇಕು. ಅದುವೇ ದೇವರ ಚಿತ್ತ. ಇವತ್ತು ನಾವು ಆಲ್ಟರ್ನೇಟ್ ಹಾಗೆ ಹೋದದರಿಂದ ಏನು ನಡೆಯಿತು ಅಂದರೆ, ಆ ವಾಕ್ಯವನ್ನು ಓದಿರಿ. 19ನೇ ಅಧ್ಯಾಯ 32ನೇ ವಾಕ್ಯ. ನಾವು ತಂದೆಗೆ ದ್ರಾಕ್ಷಾರಸವನ್ನು ಕುಡಿಸಿ ಅವನ ಸಂಗಡ ಮಲಗಿಕೊಂಡು ತಂದೆಯಿಂದ ಸಂತಾನವನ್ನು ಪಡಕೊಳ್ಳೋಣ ಎಂದು ಹೇಳಿದಳು. ಸೋದೋಮ್ನಲ್ಲಿ ಇದ್ದಂಥ ಪಾಪವಲ್ಲ, ಇದು ಚೋಗಾರಲ್ಲಿದ್ದಂಥ ಪಾಪ. ಸೋದೋಮ್ನಲ್ಲಿ ಇದ್ದಂಥ ಪಾಪ ಏನೆಂದರೆ ಹೋಮೋಸೆಕ್ಷುಯಲ್, ಗಂಡಿಗೆ ಗಂಡು.
ಆದರೆ ಚೋಗಾರಲ್ಲಿದ್ದಂಥ ಪಾಪ ಏನಂದ್ರೆ ಕ್ರಮ ಮೀರಿ ಸಂಬಂಧ. ಯಾರು ಯಾರೊಂದಿಗೆ ಬೇಕಾದ್ರೆ ಏನ್ ಮಾಡಬಹುದು. ಈಗ ಇದೇ ಪರಿಸ್ಥಿತಿಯಲ್ಲೇ ಇದೆ ಭೂಮಿ. ಈಗ ಎಲ್ಲಿಗೆ ಬೇಕಾದ್ರೂ ಹೋಗುತ್ತಾ ಇದೆ, ಯಾವ ಪರಿಸ್ಥಿತಿಗೆ ಬೇಕಾದ್ರೂ ಹೋಗುತ್ತದೆ. ಅದರ ಅಸಹ್ಯತನವನ್ನೇ ನೋಡುತ್ತಾ ಇದ್ದೇವೆ. ಕೊರಿಂಥದವರಿಗೆ ಬರೆಯುವಾಗ ಪೌಲನು ಹೇಳುತ್ತಾರೆ ಅಲ್ವಾ, ಅವನವನು ತನ್ನ ತಂದೆಯೊಂದಿಗೂ ತಂದೆಯ ಹೆಂಡತಿಯೊಂದಿಗೂ ಸೇರುತ್ತಾನೆ ಎಂದು. ಆ ರೀತಿಯಾಗಿ ಭೂಮಿ ಆಗಿರುವಂಥದ್ದು ರಾಂಗ್, ತಪ್ಪಾದ ಸ್ಥಳ. ಈಗ ಆದ್ದರಿಂದಲೇ ದೇವರು ಹೇಳುತ್ತಾರೆ, ನೀನು ಅಲ್ಲಿ ಹೋಗುವುದು ಬೇಡ, ನೀನು ಬೆಟ್ಟಕ್ಕೆ ಓಡಿ ಹೋಗು ಎಂದು. ಇವತ್ತು ನಾವು ಕೇಳುವಂತಹ ಕೆಲವು ಆಶೀರ್ವಾದಗಳು, ನಮ್ಮ ಕಣ್ಣು ಕಾಣುವಂತಹ ಕೆಲವು ಕಾರ್ಯಗಳು, ಇದು ಸ್ವಲ್ಪ ಬೆಟರ್ ಆಗಿದೆ, ಇದು ಸ್ವಲ್ಪ ಚೆನ್ನಾಗಿದೆ, ನಾನು ಇಲ್ಲಿ ಹೋಗುತ್ತೇನೆ ಎಂದು ಹೇಳುವಾಗ ಅಲ್ಲಿ ನಿನಗೆ ಒಂದು ಬಲೆ ಇರುತ್ತದೆ. ಬಲೆ ಎಂದರೆ ನಿನ್ನನ್ನು ಹಿಡಿದುಕೊಳ್ಳುವಂತ ಒಂದು ಕಾರ್ಯ ಇರುತ್ತದೆ. ಕರ್ತನು ಮಾಡಬಾರದೆಂದು ಹೇಳಿದಂತಹ ಕಾರ್ಯ ಅಲ್ಲಿ ಇರುತ್ತದೆ. ನಿನ್ನನ್ನು ಬೀಳಿಸುವಂತ ಕಾರ್ಯ ಅಲ್ಲಿ ಒಂದು ಇರುತ್ತದೆ. ಕೆಲವು ಸಮಯದಲ್ಲಿ ದೇವರು ನಿನಗೆ ಹೋಗಲು ಹೇಳಿದಂತಹ ಸ್ಥಳ ನೋಟಕ್ಕೆ ಚೆನ್ನಾಗಿರುವುದಿಲ್ಲ, ಆದರೆ ಸುರಕ್ಷಿತವಾಗಿ ಇರುತ್ತದೆ. ನಿಮ್ಮ ಆತ್ಮಿಕ ಜೀವಿತಕ್ಕೆ ಚೆನ್ನಾಗಿರುತ್ತದೆ. ಲೋಟನ ಸಮಸ್ಯೆ ಯಾವಾಗಲೂ ಕೂಡ ಏನ್ ಗೊತ್ತಾ, ಸೋದೋಮನ್ನು ನೋಡುವಾಗಲೂ ಕೂಡ ಹೇಗೆ ಸೆಲೆಕ್ಟ್ ಮಾಡುತ್ತಾರೆ ಗೊತ್ತಾ, ಅವರು ಸೋದೋಮನ್ನು ನೋಡುವಾಗ ವಾಕ್ಯ ಹೇಳುತ್ತದೆ 13ನೇ ಅಧ್ಯಾಯ 10ನೇ ವಾಕ್ಯ, ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದಾನ್ ಹೊಳೆಯ ಸುತ್ತಲಿನ ಪ್ರದೇಶವು ಚೋಗೋರೂರಿನ ತನಕ ಎಲ್ಲಾ ಕಡೆಯಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳುಕೊಂಡನು. ಯೆಹೋವನು ಸೋದೋಮ್ ಗೋಮೋರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ಅಂದೇ ಚೋಗಾರೂರಿನ ತನಕ ಹೇಗಿತ್ತಂತೆ, ಯೆಹೋವನ ವನದಂತೆಯೂ ನೀರಾವರಿಯಾದಂತಹ ಸ್ಥಳವಾಗಿಯೂ ಅದು ದೇವರ ತೋಟದ ಹಾಗೆ ಇತ್ತಂತೆ. ಅಂದೇ ಅವರು ನೋಡುವಾಗ ದಿ ಬೆಸ್ಟು ನೋಡಿ ಅದನ್ನು ಸೆಲೆಕ್ಟ್ ಮಾಡುತ್ತಾರೆ. ಓ ಇದು ಚೆನ್ನಾಗಿದೆ ಅಪ್ಪ, ಸರ್ವೈವಲ್ಗೆ ಸೂಟಬಲ್ ಆಗಿದೆ, ನಾವು ಇಲ್ಲಿದ್ರೆ ಚೆನ್ನಾಗಿರುತ್ತದೆ ಎಂಬುದಾಗಿ ಅಂದುಕೊಳ್ಳುತ್ತಾರೆ. ಅದೇ ಲೋಟನೆ ಇಲ್ಲಿ ಚೋಗಾರನ್ನು ನೋಡುತ್ತಿದ್ದಾರೆ. ಅವತ್ತು ಸೋದೋಮ್ ಗೊಮಾರ ನೋಡಿದರು, ಇವತ್ತು ಚೋಗಾರ್ ನೋಡುತ್ತಿದ್ದಾರೆ. ಕರ್ತನು ಹೇಳುತ್ತಾ ಇದ್ದಾರೆ, ಕೆಳಗೆ ಯಾವುದನ್ನು ನೋಡಬೇಡ, ಮೇಲೆ ಹೋಗು. ಕೆಳಗಿರುವಂಥದ್ದೆಲ್ಲವೂ ಕೂಡ ಒಂದು ದಿನ ನಾಶವಾಗುತ್ತದೆ. ಸೋದೋಮ್ ಆಗಿರಲಿ, ಚೋಗಾರ್ ಆಗಿರಲಿ, ಅಥವಾ ಗೊಮೋರ ಆಗಿರಲಿ, ನೀನು ನೋಡುವಂಥದ್ದೆಲ್ಲವೂ ಕೂಡ ನಾಶವಾಗುವಂಥದ್ದೊಂದು. ನೀನು ಹೋಗಬೇಕಾದ ಸ್ಥಳ ಮೇಲೆ ಬೆಟ್ಟ. ಇಂದು ಭೂಮಿಯಲ್ಲಿ ಸ್ವಲ್ಪ ದಿನ ಸೋದೋಮ್ ನೋಡುವವರಿದ್ದಾರೆ, ಸ್ವಲ್ಪ ದಿನ ಗೊಮೋರ ನೋಡುವವರಿದ್ದಾರೆ. ಅದನ್ನು ದಾಟಿ ಅಯ್ಯೋ ಇದು ಬಹಳ ಮೋಸ, ಇಲ್ಲಿ ಹೋಗೋಣ, ನೆಕ್ಸ್ಟು ಚೋಗಾರ್ಗೆ ಹೋಗೋಣ. ಇವತ್ತು ಚೋಗಾರನ್ನು ಕೂಡ ಅವರು ಆ ರೀತಿಯಾಗಿ ನೋಡುತ್ತಾರೆ. ಚಿಕ್ಕ ಊರು ತಾನೆ, ಸಮಭೂಮಿ ತಾನೆ, ಪಕ್ಕದಲ್ಲಿಯೇ ತಾನೇ ಇದೆ, ನಾನು ಇಲ್ಲಿ ಓಡುವಷ್ಟರ ಮಟ್ಟಿಗೆ ನನಗೆ ಬಲವೂ ಇದೆ. ಅವತ್ತು ಸೋದೋಮ್ ನೋಡಿದಂಥವರು ಇಂದು ಚೋಗಾರ್ ನೋಡುತ್ತಿದ್ದಾರೆ. ಇದುವೇ ನೀವು ಹಾಗೂ ನಾನು. ಒಂದು ಸಮಸ್ಯೆ ಬಂದಾಗ ದೇವರು ಕಾಪಾಡುವುದಕ್ಕೆ ಕರೆಯುತ್ತಾರೆ, ಕಾಪಾಡಿದ್ದಾಯ್ತು, ಆನಂತರವಾಗಿ ಅಲ್ಲಿಂದ ಎಲ್ಲಿ ಹೋಗುತ್ತೇವೆ, ಚೋಗಾರ್ಗೆ ಹೋಗುತ್ತೇವೆ. ಇಲ್ಲ ಅದು ಬೇಡ, ಮುಗಿಯಿತು, ನೇರವಾಗಿ ಬೆಟ್ಟಕ್ಕೆ ಹೋಗೋಣ, ಇಲ್ಲ. ಇವತ್ತು ನಮಗೆ ಆ ಸ್ವಭಾವವೇ ಬರುತ್ತಾ ಇಲ್ಲ. ನೆಕ್ಸ್ಟ್ ಆಲ್ಟರ್ನೇಟ್, ಇದಿಲ್ಲ ಅಂದ್ರೆ ಅದು. ಇವತ್ತು ಒಂದು ಗ್ರೂಪ್ ಇದೆ, ಸೋದೋಮ್ನಲ್ಲಿ ತಪ್ಪಿಸಿಕೊಂಡ್ರೆ ಚೋಗಾರಲ್ಲಿ ಸಿಲುಕಿಕೊಳ್ಳುತ್ತದೆ. ಸೋದೋಮ್ಗೆ ಆಲ್ಟರ್ನೇಟ್ ಚೋಗಾರ್ ಅಲ್ಲ, ಸೋದೋಮ್ಗೆ ಆಲ್ಟರ್ನೇಟ್ ಬೆಟ್ಟ, ದೇವರ ಸಮ್ಮುಖ. ಸೋದೋಮ್ನಿಂದ ಬಿಡುಗಡೆ ಆದರೆ ನೇರವಾಗಿ ದೇವರ ಸಮ್ಮುಖಕ್ಕೆ ಹೋಗಬೇಕು. ಯಾವುದೇ ಪಾಪದಿಂದಲೂ ಅಥವಾ ಯಾವುದೇ ಕಾರ್ಯದಿಂದ ಬಿಡುಗಡೆ ಹೊಂದಬೇಕು ಅಂದರೆ ಬೆಟ್ಟಕ್ಕೆ ಹೋಗುವುದು ಬಿಟ್ಟರೆ ಬೇರೆ ಮಾರ್ಗವೇ ಇಲ್ಲ. ನಾವು ಆಲ್ಟರ್ನೇಟ್ ಹುಡುಕುತ್ತೇವೆ ಚೋಗಾರನ್ನು. ಅನೇಕರು ಆಲ್ಟರ್ನೇಟ್ ಸೆಲೆಕ್ಟ್ ಮಾಡುತ್ತಾರೆ, ಇದಕ್ಕೆ ಅದು ಎಂಬುದಾಗಿ, ಕನ್ಫರ್ಮ್ ಆಗಿ ಇಲ್ಲ. ಕರ್ತನು ಹೋಗಲು ಹೇಳಿದಾಗ ನೇರವಾಗಿ ಆ ಬೆಟ್ಟಕ್ಕೆ ಓಡಿ ಹೋಗಬೇಕು. ನೀವು ಚೋಗಾರ್ಗೆ ಹೋದ್ರಿ ಅಂದ್ರೆ ಸೋದೋಮ್ನಲ್ಲಿದ್ದಂಥ ಪಾಪ ಇರುವುದಿಲ್ಲ, ಅಲ್ಲಿ ಬೇರೆ ಒಂದು ಪಾಪ ಇರುತ್ತದೆ. ಇಲ್ಲಿರುವಂಥ ಬೀಳುವಿಕೆ ಇರುವುದಿಲ್ಲ, ಅಲ್ಲಿ ಬೇರೊಂದು ಬೀಳುವಿಕೆ ಇರುತ್ತದೆ. ಇಲ್ಲಿರುವಂಥ ನಾಶನ ಇರುವುದಿಲ್ಲ, ಅಲ್ಲಿ ಬೇರೊಂದು ನಾಶನ ಇರುತ್ತದೆ. ಇದು ಇರುವುದಿಲ್ಲ, ನಾವೇನ್ ಮಾಡುತ್ತೇವೆ, ಅಪ್ಪ ಅಲ್ಲಿದ್ದಂಥ ಸಮಸ್ಯೆ ಇಲ್ಲಿಲ್ಲ, ಇಲ್ಲಿ ಬೇರೊಂದು ಇರುತ್ತದೆ. ಕರ್ತನು ನಿಮ್ಮನ್ನು ಹೋಗುವುದಕ್ಕೆ ಹೇಳಿದಂಥ ಸ್ಥಳ ಯಾವುದೋ ಅಲ್ಲೇ ನಿಮಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ, ಯಾಕಂದರೆ ಅದು ದೇವರ ದರ್ಶನವುಳ್ಳ ಸ್ಥಳ. ಆ ಸ್ಥಳಕ್ಕೆ ಹೋಗುವಾಗ ದೇವರು ಭದ್ರವಾಗಿ ನೋಡಿಕೊಳ್ಳುವುದಕ್ಕೆ ಶಕ್ತರಾಗಿ ಇದ್ದಾರೆ. ಹಲ್ಲೆಲೂಯ. ಇವತ್ತು ಅನೇಕರ ಸಮಸ್ಯೆ ಇದುವೇನೆ. ಏನ್ ಮಾಡುತ್ತಾರೆ, ಸೋದೋಮ್ಗೆ ಹೋಗುವುದರ ಬದಲಾಗಿ ಚೋಗಾರ್ಗೆ ಹೋಗುತ್ತಾರೆ. ಹೊರಟು ಬಂದಂತಹ ದಿನದಲ್ಲಿ ಸೋದೋಮ್ಗೆ ಹೋದಾಗ ಹಾಗೆ ಚೋಗಾರ್ಗೆ ಹೋಗಿ ಬೆಟ್ಟಕ್ಕೆ ಹೋಗದೆ ಅಲ್ಲಿ ಹೋಗಿ ಕೂತುಕೊಂಡು ಗೋಳಾಡುವುದು. ಲೋಟನು ಅಲ್ಲಿ ಹೋದ ಕೂಡಲೇ ಏನಾಯಿತು, ಚೋಗಾರಿನಲ್ಲಿ ವಾಸಿಸುವುದಕ್ಕೆ ಭಯಪಟ್ಟು. ಇದರಲ್ಲಿ ದೊಡ್ಡ ವಿಷಯ ಏನೆಂದರೆ ಅವನು ಸೋದೋಮ್ನಲ್ಲಿದ್ದಾಗ ಭಯಪಡಲಿಲ್ಲ. ಸೋದೋಮ್ನಲ್ಲಿದ್ದಾಗ ನೀತಿವಂತನು, ಸೋದೋಮ್ನಲ್ಲಿದ್ದಾಗ ಸೇಫ್ಟಿ. ಆದರೆ ಪಾಪ ಇತ್ತು, ನಾಶನ ಮಾಡುವಷ್ಟರ ಮಟ್ಟಿಗೆ ಪಾಪ ಇತ್ತು. ಆದರೆ ಚೋಗೋರ್ಗೆ ಹೋದಾಗ ಪ್ರಾಣ ಹೋಗುವಷ್ಟು ಭಯ. ಇಲ್ಲಿ ಹೇಳಲ್ಪಟ್ಟಿದೆ, ಚೋಗಾರಲ್ಲಿ ಇರುವುದಕ್ಕೆ ಭಯಪಟ್ಟು ಅವರೇನ್ ಮಾಡುತ್ತಾರೆ, ಇಬ್ಬರು ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬೆಟ್ಟಕ್ಕೆ ಹೋಗುತ್ತಾರೆ. ನೀವು ಇದಕ್ಕಿಂತ ಇನ್ನೊಂದು ಸ್ಥಳವನ್ನು ಸೆಲೆಕ್ಟ್ ಮಾಡಿದ್ರೆ ಅದು ಇದಕ್ಕಿಂತ ಮೋಸಕರ. ನೀವು ಸೋದೋಮ್ನಿಂದ ಒಂದು ವೇಳೆ ಬಿಡುಗಡೆ ಆಗಿರಬಹುದು, ಆದರೆ ನೆಕ್ಸ್ಟು ಆ ಬೆಟ್ಟದಲ್ಲಿ ಮದಲಿಂಗನು ಇದ್ದಾನೆ, ಅವರ ಹತ್ರ ಹೋಗಬೇಕು.
ನಡುವೆ ಚೋಗಾರನ್ನು ಹುಡುಕಿಕೊಂಡು ಹೋದೆ, ಇಲ್ಲ ಇದು ಸ್ವಲ್ಪ ಚೆನ್ನಾಗಿದೆ, ಸರಿ ಅದು ಸರಿ ಇರ್ಲಿಲ್ಲ, ಇದಾದ್ರೂ ಸರಿ ಇರ್ತದ ಅಂದ್ರೆ ಇಲ್ಲ, ಇಲ್ಲಿ ಬೇರೆ ಒಂದು ಸಮಸ್ಯೆ ಇದೆ, ಇದು ಬೇರೊಂದು ಸೋದೋಮ್ ಆಗಿರುತ್ತದೆ. ದೇವರು ಸ್ಪಷ್ಟವಾಗಿ ಹೇಳುತ್ತಾರೆ, ಸಮಭೂಮಿ ಎಲ್ಲೂ ಇಲ್ಲದೆ ಇರುವ ಅನೇಕ ಸಮಯದಲ್ಲಿ ನಮಗೆ ಸಮಭೂಮಿ ಚೆನ್ನಾಗಿರುತ್ತದೆ, ನೋಡುವುದಕ್ಕೆ ಸ್ವಲ್ಪ ಚೆನ್ನಾಗಿರುತ್ತದೆ, ಆದರೆ ಸ್ವಲ್ಪ ಹಳ್ಳ ದಿನ್ನೆ ಅಂದರೆ ನಮಗೆ ಕಷ್ಟವಾಗಿರುತ್ತದೆ. ಆದರೆ ದೇವರು ಹೇಳುತ್ತಾರೆ, ಸಮಭೂಮಿ ಎಲ್ಲವೂ ಕೂಡ ಒಳ್ಳೆಯ ಸ್ಥಳವಲ್ಲ, ಸಮಭೂಮಿ ಎಲ್ಲವೂ ಕೂಡ ಒಳ್ಳೆಯ ಸ್ಥಳವಲ್ಲ, ಹಳ್ಳ ದಿನ್ನೆ ಯಾವಾಗಲೂ ಕೂಡ ಕೆಟ್ಟ ಸ್ಥಳವಲ್ಲ. ಕರ್ತನು ಕೆಲವು ಸಮಯದಲ್ಲಿ ನಿಮ್ಮನ್ನು ಉಪದ್ರವದಲ್ಲಿ ನಡೆಸುತ್ತಾರೆ, ಸ್ವಲ್ಪ ಕಠಿಣವಾದ ಹಾದಿಯಲ್ಲಿ ನಡೆಸಿಕೊಂಡು ಹೋಗುತ್ತಾರೆ, ಬೆಟ್ಟದ ಮೇಲೆ ಏರಿ ಬರುವುದಕ್ಕೆ ಹೇಳುತ್ತಾರೆ, ಅಂದರೆ ಅದರ ಹಿಂದೆ ದೇವರ ಉದ್ದೇಶವೂ ಇದೆ ಎಂದು ಅರ್ಥ. ಇವತ್ತು ಇರುವಂತ ಯಾರನ್ನು ಬೇಕಾದ್ರೂ ಕೇಳಿ ನೋಡಿ, ಬೆಟ್ಟದ ಮೇಲೆ ಮರುಭೂಮಿಯಲ್ಲಿ ಹಳ್ಳ ದಿನ್ನೆಯಲ್ಲಿ ಹತ್ತು ಇಳಿಯದೇ ಇರುವಂತವರು ಯಾರೂ ಇಲ್ಲ. ಯಾವುದೋ ಪರಿಸ್ಥಿತಿಯಲ್ಲಿ ಜೀವನದಲ್ಲಿ ಸಮಸ್ಯೆ ಅನುಭವಿಸಿರುತ್ತಾರೆ, ಕಷ್ಟವನ್ನು ಅನುಭವಿಸಿರುತ್ತಾರೆ, ಒಂದು ಫಿಸಿಕಲ್ ಆಗಿ ಅಥವಾ ಇನ್ನೊಂದು ಮೆಂಟಲಿ ಯಾವುದೋ ಒಂದು ಇರುತ್ತದೆ, ಅದನ್ನು ಅನುಭವಿಸಿಯೇ ಬೆಟ್ಟದ ಮೇಲೆ ಬಂದಿರುತ್ತಾರೆ. ನಮಗೆ ಅಂದು ಸೋದೋಮ್ ಚೋಗಾರ್, ಇವತ್ತು ಬೆಟ್ಟದ ಮೇಲೆ ಇರುವಂತಹ ಪರಿಸ್ಥಿತಿ ಅವ್ರಿಗೇನಾಗಿದೆ, ಕಷ್ಟಕರವಾಗಿದೆ. ಕರ್ತನು ನಮ್ಮನ್ನು ಬಹಳ ಉನ್ನತವಾದ ಕರುವಿಕೆಯಲ್ಲಿ ಕರೆದಿದ್ದಾರೆ, ಚೆನ್ನಾಗಿ ಗಮನದಲ್ಲಿಟ್ಟುಕೊಳ್ಳಿರಿ. ಹಾಲೆಲೂಯ. ಕರ್ತನು ಹೇಳುವಂತಹ ಸ್ಥಳಕ್ಕೆ ಹೋಗಿರಿ, ಕರ್ತನು ಹೇಳುವ ಹಾಗೆ ಮಾಡಿರಿ. ಕಡೆಯದಾಗಿ ಒಂದೇ ಒಂದು ಕಾರ್ಯ, ಲೋಟನ ಹೆಂಡತಿ ಹೊರಟು ಬಂದಂತಹ ದಿವಸದಲ್ಲಿ ಮಾಡಿದಂತ ಕಾರ್ಯವನ್ನು ಹೇಳಿ ಮುಗಿಸುತ್ತೇನೆ. ಓದಿರಿ, ಅದನ್ನು ಯೇಸು ಹೇಳುತ್ತಾರೆ. ಲೋಟನ ಹೆಂಡತಿಯನ್ನೇನ್ ಮಾಡಿ ನೆನಪಿಸಿಕೊಳ್ಳಿರಿ ಎಂಬುದಾಗಿ. ಓದಿರಿ, 19ನೇ ಅಧ್ಯಾಯ 25-26 ವಾಕ್ಯವನ್ನು ಓದಿರಿ. ಆಕಾಶದಿಂದ ಅಗ್ನಿ ಗಂಧಕಗಳನ್ನು ಸುರಿಸಿ ಆ ಪಟ್ಟಣಗಳನ್ನು ಸುತ್ತಲಿರುವ ಸೀಮೆ ಎಲ್ಲವನ್ನು, ಊರುಗಳಲ್ಲಿದ್ದ ಜನರೆಲ್ಲರನ್ನು, ಭೂಮಿಯ ಮೇಲಣ ಎಲ್ಲ ಬೆಳೆಯನ್ನು ಹಾಳು ಮಾಡಿದನು. ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂದಿರುಗಿ ನೋಡಿದ್ದರಿಂದ ಉಪ್ಪಿನ ಕಂಬವಾದಳು. ಇದು ನಡೆದದ್ದು ಹೇಗೆ? ಸಮಭೂಮಿ ಸಂಪೂರ್ಣವಾಗಿ ಏನಾಯಿತು? ಅಳಿಸಿದ್ದಾಯಿತು. ಈಗ ಇವರು ಕೇಳಿದ್ದು ಏನು? ಚೋಗಾರ್ಗೆ ಹೋಗುತ್ತೇನೆ. ಅದೇ ಅವರು ಹೇಳುತ್ತಾರೆ, ಸಮಭೂಮಿಯಲ್ಲಿ ಎಲ್ಲೂ ಕೂಡ ನಿಲ್ಲಬೇಡ, ಸಮಭೂಮಿಯಲ್ಲಿ ನಿಂತರೆ ಅಲ್ಲೂ ಅಳಿವು ಬರುತ್ತದೆ, ಹಿಂದೆನೇ ಬರುತ್ತಾ ಇದೆ ಎಂಬುದಾಗಿ ಹೇಳುತ್ತಾರೆ. ಈಗ ಲೋಟನ ಹೆಂಡತಿ ಏನ್ ಮಾಡುತ್ತಾರೆ? ನಮ್ಮೆಲ್ಲರಿಗೂ ಗೊತ್ತಿರುವಂತ ಸಂಭವ. ಹಿಂತಿರುಗಿ ನೋಡುತ್ತಾರೆ. ಈಗ ನಾನು ಹಿಂದೆ ಒಂದು ಪಾಯಿಂಟ್ ಹೇಳಿದೆ ಅಲ್ವಾ, ಬೆಟ್ಟದ ಮೇಲೆ ಹೋದರು, ಆದರೂ ಆ ಇಬ್ಬರು ಮಕ್ಕಳು ಬೆಟ್ಟದ ಮೇಲೆ ನಂಬಿಕೆ ಇಲ್ಲದೆ ಏನಾಯಿತು? ತಪ್ಪಾಗಿ ಹೋಯಿತು ಎಂದು. ಅದಕ್ಕೆ ಒಂದೇ ಕಾರಣ ಯಾರು ಅಂದರೆ ಈ ತಾಯಿನೇ. ಅದಕ್ಕೆ ಒಂದೇ ಕಾರಣ ಯಾರು? ಈ ತಾಯಿ. ಹೇಗೆ ಹೇಳುತ್ತೇನೆಂದರೆ, ಮೊದಲನೇ ಕಾರಣ, ಲೋಟನು ಚೋಗಾರ್ಗೆ ಹೋಗಿ ಬಂದದ್ದು. ಚೋಗಾರ್ಗೆ ಹೋಗದೆ ಬಂದಿದ್ದರೆ ಆ ನಂಬಿಕೆ ಬೇರೆ. ಇಲ್ಲಿ ಹೇಗೆ ಅಂತ ಕೇಳಿದ್ರೆ, ಸೋದೋಮ್ನೊಳಗೆ ಆ ಇಬ್ಬರು ಹೆಣ್ಣು ಮಕ್ಕಳು ಮದುವೆಯ ವಯಸ್ಸಿಗೆ ಬಂದಂಥ ಹೆಣ್ಣು ಮಕ್ಕಳು. ಆ ಇಬ್ಬರು ಯಾರು? ಮದುವೆಯ ವಯಸ್ಸಿಗೆ ಬಂದಂಥವರು. ಆದರೆ ವಾಕ್ಯ ಹೇಳುತ್ತದೆ, ಪುರುಷರನ್ನು ಅರಿಯದೇ ಇರುವ. ಬಹಳ ಸುಂದರವಾಗಿದೆ ನೋಡಿರಿ, 19ನೇ ಅಧ್ಯಾಯ 8ನೇ ವಾಕ್ಯ. ನನಗೆ ಪುರುಷರನ್ನರಿಯದ ಇಬ್ಬರು ಹೆಣ್ಣು ಮಕ್ಕಳು ಇದ್ದಾರೆ. ಪುರುಷರನ್ನರಿಯದ ಇಬ್ಬರು ಹೆಣ್ಣು ಮಕ್ಕಳು ಹಾಗಂದ್ರೆ ಏನು ಅರ್ಥ? ಇದುವರೆಗೂ ಮದುವೆ ಮಾಡಿಲ್ಲ, ಅವರು ಕ್ರಮವಾಗಿ ಇದ್ದಾರೆ ಎಂಬುದಾಗಿ ಅರ್ಥ. ಕ್ರಮವಾದ ಜೀವಿತ ಜೀವಿಸುತ್ತಾ ಇದ್ದಾರೆ. ಎಲ್ಲಿ ಜೀವಿಸುತ್ತಾ ಇದ್ದಾರೆ? ಸೋದೋಮ್ನಲ್ಲಿ ಜೀವಿಸುತ್ತಿದ್ದಾರೆ. ಇವತ್ತು ನಾವೇನು ಹೇಳುತ್ತಾ ಇದ್ದೇವೆ? ಇಲ್ಲಿ ಬಹಳ ಮೋಸ, ಈ ಏರಿಯಾ ಮೋಸ, ಕಾಲೇಜ್ ಮೋಸ, ಸ್ಕೂಲ್ ಮೋಸ, ಈ ಸುತ್ತಲಿರುವಂತಹ ಸ್ಥಳ ಮೋಸ ಎಂಬುದಾಗಿ ನಾವು ಹೇಳುತ್ತಾ ಇದ್ದೇವೆ. ನಿಜನೇ. ಆದರೆ ಅದರ ನಡುವೆ ಇಬ್ಬರು ಹೆಣ್ಣು ಮಕ್ಕಳನ್ನು ಆ ತಾಯಿಯಿಂದ ಹೇಗೆ ಬೆಳೆಸಬೇಕೆಂದು ಗೊತ್ತಿತ್ತು. ಹಾಲೆಲೂಯ. ಯಾಕೆ ಲೋಟನು ಬೆಳೆಸಲಿಲ್ವಾ? ವಾಕ್ಯ ಹೇಳುತ್ತದೆ, ಸೋದೋಮ್ ಊರು ಬಾಗಿಲಿನಲ್ಲಿ ಕೂತುಕೊಂಡಿದ್ದ ಎಂದು. ಯಾಕಂದ್ರೆ ಊರೊಳಗೆ ಇದ್ದರೆ ಅವರಿಗೆ ಸಮಸ್ಯೆ, ಯಾಕಂದ್ರೆ ಅದು ಹೋಮೋಸೆಕ್ಷುವಲ್ ಊರು, ಅವನಿಗೂ ಸಮಸ್ಯೆ. ಹಿಂದೆ ಹೇಳುತ್ತಾರೆ, ಮೊದಲು ಇವನನ್ನು ಕ್ಲೋಸ್ ಮಾಡೋಣ ಎಂಬುದಾಗಿ. ಅದಕ್ಕೆ ಭಯಪಟ್ಟೆ ಲೋಟನು ಎಲ್ಲಿ ಹೋಗಿದ್ದಾರೆ? ಸೋದೋಮ್ನ ಊರು ಬಾಗಿಲಿಗೆ ಹೋಗಿದ್ದಾರೆ. ಈಗ ವಾಕ್ಯವು ಹೇಳುತ್ತದೆ, ಆ ಊರೊಳಗೆ ಆ ತಾಯಿಯು ಹಾಗೂ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ಆ ಇಬ್ಬರು ಹೆಣ್ಣು ಮಕ್ಕಳನ್ನು ಆ ಸೋದೋಮ್ನೊಳಗೆ ಅಷ್ಟೊಂದು ಕ್ರಮಬದ್ಧವಾಗಿ ಬೆಳೆಸುವುದಕ್ಕೆ ಆ ತಾಯಿಯಿಂದ ಸಾಧ್ಯವಾಯಿತು. ಆದರೆ ಈಗ ಬೆಟ್ಟದಲ್ಲಿ ದೇವರು ಹೇಳಿದಂತಹ ಸ್ಥಳ, ದೇವರು ಹೇಳಿದ ಸ್ಥಳ, ಅಲ್ಲಿ ಬಂದಾಗ ವಾಕ್ಯವು ಹೇಳುತ್ತದೆ, ಇಬ್ಬರು ಹೆಣ್ಣು ಮಕ್ಕಳು ಕೂಡ ಸೋತು ಹೋದರು. ಇಬ್ಬರು ಕೂಡ ಏನಾದರೂ ಸೋತು ಹೋದರು. ಇದಕ್ಕೆ ಒಂದೇ ಕಾರಣ ಏನು? ಯೋಚನೆ ಮಾಡಿ ನೋಡಿರಿ. ಈ ಬೆಟ್ಟದಲ್ಲಿ ಆ ತಾಯಿಯು ಕೂಡ ಇದ್ದಿದ್ದರೆ ಈ ಸಮಸ್ಯೆ ಖಂಡಿತವಾಗಿ ಏನಾಗ್ತಿರಲಿಲ್ಲ, ಬರುತ್ತಿರಲಿಲ್ಲ, ಖಂಡಿತ ಬರುತ್ತಿರಲಿಲ್ಲ. ಸೋದೋಮ್ನಲ್ಲಿ ಸರಿಯಾಗಿ ಬೆಳೆಸುವುದಕ್ಕೆ ಆದಂತಹ ಲೋಟನಿಂದ ಕರ್ತನು ಹೇಳಿದಂತಹ ಸ್ಥಳದಲ್ಲಿ ತನ್ನ ಮಕ್ಕಳನ್ನು ಏನು ಮಾಡಲಿಕ್ಕಾಗಲಿಲ್ಲ, ಸರಿಯಾಗಿ ಬೆಳೆಸುವುದಕ್ಕೆ ಆಗಲಿಲ್ಲ. ನಾನು ಬಹಳ ಆಶ್ಚರ್ಯಪಡುವಂತಹ ವಿಷಯ ಏನೆಂದರೆ, ದೇವರನ್ನು ಅಂಗೀಕರಿಸುವುದಕ್ಕಿಂತ ಮುಂಚೆ ನಿಮ್ಮ ಹತ್ರ ಇಲ್ಲದೇ ಇದ್ದಂತಹ ಕೆಲವು ಪಾಪಗಳು ದೇವರನ್ನು ಅಂಗೀಕರಿಸಿಕೊಂಡ ನಂತರ ಯಾಕೆ ಬರುತ್ತದೆ? ದೇವರನ್ನು ಅಂಗೀಕರಿಸಿಕೊಳ್ಳುವುದಕ್ಕಿಂತ ಮುಂಚೆ ನಮ್ಮ ಬಳಿ ಇದ್ದಂಥ ಪಾಪವನ್ನೆಲ್ಲ ದೇವರು ಕ್ಷಮಿಸಿದರು, ಸತ್ಯನೇ. ಆದರೆ ಅಂಗೀಕರಿಸಿಕೊಂಡ ನಂತರವಾಗಿ ಕೆಲವು ಪಾಪಗಳು ಬರುತ್ತದೆ. ಇದು ಮುಂಚೆ ಅವರ ಹತ್ರ ಇರಲಿಲ್ಲ, ಈಗ ಬಂದಿದೆ.
ಹೇಗೆ ಬರುತ್ತದೆ ಈ ಪಾಪ? ದೇವರ ಸಮ್ಮುಖದಲ್ಲಿದ್ದಾರೆ, ಕೈಯಲ್ಲಿ ಬೈಬಲ್ ಹಿಡಿದಿದ್ದಾರೆ, ಇನ್ನೂ ಹೇಳಬೇಕಂದ್ರೆ ಚರ್ಚಿಗೆ ಬರುತ್ತಾರೆ, ಮೆಂಬರ್ ಆಗಿ ಇದ್ದಾರೆ. ಆದರೆ ಚರ್ಚ್ನಲ್ಲಿ ಇರುವಂಥವರಿಗೆ ಚರ್ಚಿಗೆ ಬರುವುದಕ್ಕಿಂತ ಮುಂಚೆ ಇದ್ದಂತಹ ಕೆಲವು ಕ್ರಮಗಳು ಚರ್ಚಿಗೆ ಬಂದ ನಂತರವಾಗಿಯೂ ಕೂಡ ಕೆಲವರ ಹತ್ರ ಇಲ್ಲ. ಚರ್ಚಲ್ಲಿ ನಾವು ಇದನ್ನು ಹೇಳಿಕೊಟ್ಟಿಲ್ಲ, ಮತ್ತೆ ಹೇಳುತ್ತೇನೆ. ಹಾಗಂದರೆ ನೀವಿರುವಂತಹ ಸ್ಥಳ ದೇವರ ಸಮ್ಮುಖ, ನೀವಿರುವಂತಹ ಸ್ಥಳ ಚರ್ಚ್ ಆಗಿರುವುದರಿಂದ ಮಾತ್ರ ನೀವು ಸರಿಯಾಗಿ ಬಾಳುತ್ತಾ ಇದ್ದೀರಾ ಎಂಬುದಾಗಿ ಅರ್ಥ ಅಲ್ಲ. ಇಲ್ಲಿ ಇನ್ನೊಂದು ಕೂಡ ಅವಶ್ಯವಾಗಿ ಇದೆ. ಇರಬೇಕಾದದ್ದು ಏನೆಂದರೆ, ಆ ತಾಯಿ ಯಾರಂದರೆ ಬೈಬಲ್ ಪ್ರಕಾರವಾಗಿ ಆ ತಾಯಿ ಯಾರಂದರೆ ಲೋಟನ ಹೆಂಡತಿ. ಹೆಂಡತಿ ಅಂದರೆ ಹೆಲ್ಪರ್. ದೇವರು ಹೇಳುತ್ತಾರೆ ಅಲ್ವಾ, ಆದಿಕಾಂಡದಲ್ಲಿ ಆದಾಮನನ್ನು ನೋಡಿ ಒಂದು ಮಾತನ್ನು ಹೇಳುತ್ತಾರೆ ಅಲ್ವಾ, ತಕ್ಕ ಸಂಗಾತಿಯನ್ನು ಉಂಟು ಮಾಡುವೇನು ಎಂಬುದಾಗಿ. ಇಂಗ್ಲಿಷಲ್ಲಿ ಏನಿದೆ ಅಂದರೆ ಹೆಲ್ಪರ್ ಎಂದು ಇದೆ. ತಕ್ಕ ಸಂಗಾತಿಗೆ ಏನಂತ ಇದೆ? ಹೆಲ್ಪರ್. ನಾನು ಏನು ಮಾಡುತ್ತೇನೆ? ತಕ್ಕ ಹೆಲ್ಪರನ್ನು ಉಂಟು ಮಾಡುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾರೆ. ಅದೇ ಮಾತು ನಾನು ಹೋಗಿ ನಿಮಗೆ ಒಬ್ಬ ಸಂತೈಸುವಾತನನ್ನು ಕಳಿಸುತ್ತೇನೆ ಎಂದು ಇದೆ ಅಲ್ವಾ, ಪರಿಶುದ್ಧಾತ್ಮನ ಕುರಿತು. ಈ ಸೇಮ್ ಮಾತು ಇಂಗ್ಲಿಷಲ್ಲಿ ನಾನು ಹೋಗಿ ಒಬ್ಬ ಹೆಲ್ಪರನ್ನು ಕಳಿಸುತ್ತೇನೆಂದು ಇದೆ. ಹೇಗೆ ಆದಾಮನಿಗೆ ಅವ್ವಳು ಹೆಲ್ಪರ್ ಆಗಿ ಕೊಡಲ್ಪಟ್ಟಳೋ, ಅದೇ ರೀತಿಯಾಗಿ ನಿಮಗೂ ನನಗೂ ಪರಿಶುದ್ಧಾತ್ಮನನ್ನು ಹೆಲ್ಪರ್ ಆಗಿ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಲೋಟನ ಹೆಂಡತಿ ಹೆಲ್ಪರ್. ಆ ಹೆಲ್ಪರ್ ಇಲ್ಲದೇ ಇದ್ದರೆ ಲೋಟನ ಸಂತತಿಯು ಕೆಟ್ಟು ಹೋಗುತ್ತದೆ. ನೀವು ಕ್ರೈಸ್ತರಾಗಿರುವಂಥದ್ದು ಮುಖ್ಯವಲ್ಲ, ಆತ್ಮಿಕ ಉಳ್ಳವರಾಗಿ ಇರಬೇಕು. ಆತ್ಮನ ಮೂಲಕವಾಗಿ ನಡೆಸಲ್ಪಡಬೇಕು. ದೇವರಾತ್ಮನ ಮೂಲಕವಾಗಿ ನಡೆಸಲ್ಪಟ್ಟರೆ ಮಾತ್ರವೇ ಈ ಪಾಪವನ್ನು ನಿಮ್ಮಿಂದ ಜಯಿಸುವುದಕ್ಕೆ ಸಾಧ್ಯ. ಅಲ್ಲಿ ಲೋಟನ ಹೆಂಡತಿಯು ಮಿಸ್ಸಿಂಗ್, ಇಲ್ಲಿ ದೇವರಾತ್ಮನ ನಡೆಸುವಿಕೆ ಮಿಸ್ಸಿಂಗ್. ದೇವರಾತ್ಮನು ಇದ್ದಾರಾ ಅಂದರೆ ನೀವು ಕೂಡಲೇ ಯಾಕೆ ಇಲ್ಲ? ನಾವು ಅನ್ಯ ಭಾಷೆ ಮಾತಾಡುತ್ತೇವಲ್ಲ, ಕೈ ತಟ್ಟುತ್ತೇವಲ್ಲ. ಅನ್ಯ ಭಾಷೆ ಮಾತಾಡುವುದರಿಂದ, ಕೈ ತಟ್ಟುವುದರಿಂದ ಮಾತ್ರ ದೇವರಾತ್ಮನು ನಿಮ್ಮಲ್ಲಿ ಇದ್ದಾರೆ ಎಂಬುದಾಗಿ ಅರ್ಥವಲ್ಲ. ಅವರು ನಿಮ್ಮಲ್ಲಿ ತಂಗಿದ್ದು ವಾಸ ಮಾಡಬೇಕು. ದೇವರಾತ್ಮನು ನಿಮ್ಮ ಮೇಲೆ ಎರಡು ವಿಧವಾಗಿ ಇರುತ್ತಾರೆ. ಆ ನಾವೆಯಿಂದ ಪಾರಿವಾಳವನ್ನು ಆಚೆ ಬಿಡುತ್ತಾರೆ. ಯಾರು? ನೋಹ. ಬಿಟ್ಟ ಕೂಡಲೇ ಆ ಪಾರಿವಾಳದ ಕುರಿತಾಗಿ ಒಂದು ಮಾತು ಇದೆ, ಪರ್ಟಿಕ್ಯುಲರ್ ಆಗಿ ಒಂದು ಮಾತು ಇದೆ. ಆದಿಕಾಂಡ ಪುಸ್ತಕ 8ನೇ ಅಧ್ಯಾಯ 9ನೇ ವಾಕ್ಯ. ನೀರು ಭೂಮಿಯ ಮೇಲೆಲ್ಲ ಇರುವುದರಿಂದ ಪಾರಿವಾಳವು ಕಾಲಿಡುವುದಕ್ಕೆ ಸ್ಥಳವನ್ನು ಎಲ್ಲಿಯೂ ಕಾಣದೆ ತಿರುಗಿ ನಾವೆಗೆ ಬಂತು, ತಿರುಗಿ ಅವನ ಹತ್ರನೇ ಹೋಯ್ತಂತೆ. ಹಾಗಂದ್ರೆ ಏನರ್ಥ? ಪಾರಿವಾಳ ಬಂದು ನೋಡುತ್ತದೆ, ತಂಗುವುದಕ್ಕೆ ಸ್ಥಳವಿಲ್ಲ, ಹಾಗೆ ಹಿಂತಿರುಗಿ ಹೋಯಿತು. ಪರಿಶುದ್ಧಾತ್ಮನು ಬರುತ್ತಾರೆ, ಹೆಲ್ಪ್ ಮಾಡುತ್ತಾರೆ, ಆದರೆ ನಿಮ್ಮ ಮೇಲೆ ತಂಗುವುದಕ್ಕೆ ಅವರಿಂದ ಆಗಲಿಲ್ಲ, ಹಾಗೆ ಹಿಂತಿರುಗಿ ಹೋಗುತ್ತಾರೆ ಅಂದರೆ ಪರಲೋಕಕ್ಕೆ ಹೋಗುತ್ತಾರೆ ಎಂದು ಅರ್ಥವಲ್ಲ. ಈಗ ಸಂಸೋನನಿದ್ದಾನೆ, ಚೆನ್ನಾಗಿ ಗಮನಿಸಿರಿ. ಸಂಸೋನನಿದ್ದಾನೆ. ವಾಕ್ಯ ಹೇಳುತ್ತದೆ, ಸಂಸೋನನ ಮೇಲೆ ದೇವರ ಆತ್ಮನು ಇಳಿದು ಬಂದು ಅವನು ಫಿಲಿಷ್ಟಿಯರನ್ನು ಜಯಿಸಿದನು. ಇದು ಮುಗಿದು ಹೋಯಿತು. ನೆಕ್ಸ್ಟು ಇನ್ನೊಂದು ಸಂಭವ ನಡೆಯುತ್ತದೆ. ಆಗ ವಾಕ್ಯ ಹೇಳುತ್ತದೆ, ದೇವರ ಆತ್ಮನು ಅವನ ಮೇಲೆ ಇಳಿದು ಬಂದರು. ಮೂರನೆಯದಾಗಿ ತಲೆಯನ್ನು ಬೋಡಿಸುತ್ತಾರೆ. ಈಗ ಅವನು ಎದ್ದು ನಿಂತು ಹೇಳುತ್ತಾನೆ, ನಾನು ವಾಡಿಕೆಯ ಪ್ರಕಾರ ಏನು ಮಾಡುತ್ತೇನೆ. ಈಗ ದೇವರಾತ್ಮನು ಇಲ್ಲ. ಹಾಗಾದರೆ ದೇವರಾತ್ಮನು ಸಂಸೋನನಲ್ಲಿ ನಿರಂತರವಾಗಿ ತಂಗಿಲ್ಲ, ಬಂದು ಹೋಗುತ್ತಿದ್ದಾರೆ. ಬಂದು ಏನು ಮಾಡಿದ್ದಾರೆ? ಹೋಗಿದ್ದಾರೆ. ಈಗ 51ನೇ ಕೀರ್ತನೆಯಲ್ಲಿ ದಾವೀದನು ಹೇಳುವಾಗ, ನಿನ್ನ ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗೆಯಬೇಡ. ಹಾಗಾದರೆ ಇವನ ಮೇಲೆ ಏನು ಮಾಡಿದ್ದಾರೆ? ಯಾವಾಗಲೂ ನಿರಂತರವಾಗಿ ತಂಗಿದ್ದಾರೆ. ಈಗ ದೇವರಾತ್ಮನು ನಿಮ್ಮಲ್ಲಿ ಬಂದು ಹೋಗುತ್ತಾ ಇದ್ದಾರಾ? ನಿರಂತರವಾಗಿ ತಂಗಿದ್ದಾರಾ? ಇದೇ ಪ್ರಶ್ನೆ. ಇಂದು ಈ ಹೆಲ್ಪರ್ ನಿಮ್ಮೊಂದಿಗೆ ಇದ್ದಾರಾ? ಹೆಲ್ಪರ್ ನಿಮ್ಮ ಮನೆಯಲ್ಲಿ ಇದ್ದಾರಾ? ಹೆಲ್ಪರ್ ನಿಮ್ಮೊಳಗೆ ಇದ್ದಾರಾ? ಇಲ್ಲ ಅಂದರೆ ನಿಮ್ಮ ಸಂತತಿಯು ಕೆಟ್ಟು ಹೋಗುತ್ತದೆ. ಕ್ರಮವಿಲ್ಲದೆ ಇರುವ ಕಾರ್ಯ ಬರುತ್ತದೆ. ಆದರೂ ನೀನು ಬೆಟ್ಟದ ಮೇಲೆ ಇರುತ್ತೀಯಾ? ನೀವು ಬೆಟ್ಟದಲ್ಲೇ ಇರುತ್ತೀರಾ? ದೇವರು ಹೇಳಿದಂತಹ ಸ್ಥಳದಲ್ಲೇ ಇರುತ್ತೀರಾ? ಇನ್ನೂ ಬೆಟ್ಟದಲ್ಲಿ ಗವಿಯಲ್ಲಿ ಇರುತ್ತೀರಾ? ಸೇಫೆಸ್ಟ್ ಪ್ಲೇಸ್. ಎಲಿಯನು ಹೋಗಿ ತಂಗಿದಂತಹ ಸ್ಥಳ ಗವಿ. ಆ ಗವಿಯಲ್ಲಿ ಇರುತ್ತೀರಾ? ಆದರೆ ಸಂತತಿಯು ಕೆಟ್ಟು ಹೋಗುತ್ತದೆ. ಈಗ ನಿಮ್ಮ ಬಳಿ ಇದ್ದಂಥ ಮುಖ್ಯವಾದಂಥ ವಿಷಯ ಮಿಸ್ ಆಗಿದೆ ಎಂದು ಅರ್ಥ. ಲೋಟನ ಹೆಂಡತಿ ಏನಾಗುತ್ತಾರೆ? ಮಿಸ್ ಆಗುತ್ತಾರೆ. ಅದೇ ಲೋಟನ ಹೆಂಡತಿ ಇರುವಾಗ, ಸೋದೋಮನಲ್ಲಿದ್ದಾಗಲೂ ಕೂಡ ಅವರು ಕಾಪಾಡಲ್ಪಟ್ಟರು. ದೇವರ ಆತ್ಮನು
ದಾನಿಯೇಲನ ಮೇಲೆ ಇರುವಾಗ ಅವನು ಬಾಬೇಲಿನಲ್ಲಿ ಇರುವಾಗಲೂ ಕೂಡ ಕಾಪಾಡಲ್ಪಟ್ಟ. ದೇವರ ಆತ್ಮನು ಯೋಸೇಫ್ ಮೇಲೆ ಇದ್ದಾಗ ಅವನು ಐಗುಪ್ತದಲ್ಲೂ ಕೂಡ ಕಾಪಾಡಲ್ಪಟ್ಟ. ಆದರೆ ಅದುವೇ ದೇವರ ಆತ್ಮನು ಸೌಲನನ್ನು ಬಿಟ್ಟು ಹೋದ ನಂತರವಾಗಿ ಅವನು ಯೆರೂಸಲೇಮಿನಲ್ಲಿ ಇಸ್ರಾಯೇಲಲ್ಲಿ ಸತ್ತು ಹೋದ. ದೇವರ ಆತ್ಮನು ಜೊತೆಗೆ ಇದ್ದಾರೆ ಎನ್ನುವಂಥದ್ದೇ ಇಲ್ಲಿ ಮುಖ್ಯವಾದ ವಿಷಯ. ಇಂದು ಅನೇಕರು ಏನು ಮಾಡುತ್ತಿದ್ದಾರೆ ಅಂದರೆ ಸ್ಪಿರಿಚುವಲ್ ಆಗಿ ಕುಟುಂಬವನ್ನು ನಡೆಸಬೇಕೆಂದು ಅಂದುಕೊಳ್ಳುತ್ತಾರೆ. ಮಕ್ಕಳು ಸೇವೆಗೆ ಬರಬೇಕೆಂದು ಅಂದುಕೊಳ್ಳುತ್ತಾರೆ. ಕುಟುಂಬ ಆಶೀರ್ವಾದವಾಗಿರಬೇಕೆಂದು ಅಂದುಕೊಳ್ಳುತ್ತಾರೆ. ಚರ್ಚಿಗೆ ಹೋಗಿ ಬರಬೇಕೆಂದು ಅಂದುಕೊಳ್ಳುತ್ತಾರೆ. ಮನೆಯಲ್ಲಿ ಬೈಬಲ್ ಇದೆ, ಯಾವ ಕಡೆಗೆ ತಿರುಗಿದ್ರೂ ಕೂಡ ವಾಕ್ಯ ಇದೆ, ಎಲ್ಲ ಸರಿನೇ. ಹೆಲ್ಪರ್ ಇದ್ದಾರ ಜೊತೆಗೆ? ನಿಮ್ಮ ಜೊತೆಗೆ ನಿಮಗೆ ಹೆಲ್ಪರ್ ಇದ್ದಾರಾ? ಪರಿಶುದ್ಧಾತ್ಮನು ಜೊತೆಗೆ ಇದ್ದಾರಾ? ನೀವು ಅಂದುಕೊಳ್ಳುತ್ತೀರಾ ದೇವರಾತ್ಮನು ನನ್ನೊಂದಿಗೆ ಇದ್ದಾರೆ ಎಂಬುದಾಗಿ. ಲೋಟನು ಅಂದುಕೊಂಡರು, ನನ್ನ ಹೆಂಡತಿ ಇಲ್ಲದೇ ಇದ್ದರು. ಇಬ್ಬರು ಕೂಡ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು, ಒಳ್ಳೆಯ ಜ್ಞಾನ ಇರುವಂಥ ಮಕ್ಕಳು, ಸೋದೋಮ್ನಲ್ಲೇ ತಪ್ಪು ಮಾಡದೇ ಇರುವಂಥ ಮಕ್ಕಳು, ಆದ್ದರಿಂದ ಮಕ್ಕಳು ಸರಿಯಾಗಿರುತ್ತಾರೆ ಎಂದು. ತಾಯಿ ಇಲ್ಲದೇ ಇದ್ದರೆ ಮಕ್ಕಳು ಸರಿಯಾಗಿರುವುದಿಲ್ಲ. ಅಲ್ಲಿ ಪರಿಶುದ್ಧಾತ್ಮನು ಇಲ್ಲದೇ ಇದ್ದರೆ ನಿನ್ನ ಸಂತತಿಯು ಕೆಟ್ಟು ಹೋಗುತ್ತದೆ. ಇವತ್ತು ಇದೇ ನಡೆಯುತ್ತಾ ಇದೆ. ಯಾಕೆ ಆತ್ಮೀಕವುಳ್ಳ ಮನೆಯಲ್ಲಿ ಅಶುದ್ಧವಾದ ಕಾರ್ಯಗಳು? ಯಾಕೆ ಆತ್ಮೀಕವುಳ್ಳವರ ಮನೆಯಲ್ಲಿ ಈ ರೀತಿ ನಡೆಯುತ್ತಾ ಇದೆ? ರಕ್ಷಣೆ ಹೊಂದಿದಂತಹ ಮಕ್ಕಳು ಯಾಕೆ ಈ ರೀತಿ ಕಾರ್ಯ ಮಾಡುತ್ತಿದ್ದಾರೆ? ದೇವರಿಗೆ ವಿರುದ್ಧವಾಗಿ, ಹೆತ್ತವರಿಗೆ ವಿರುದ್ಧವಾಗಿ ಯಾಕೆ ಮಾಡುತ್ತಿದ್ದಾರೆ? ಅಲ್ಲಿ ಕ್ರೈಸ್ತತ್ವದ ಸ್ವಾರೂಪ್ಯವೂ ಇದೆ, ಆದರೆ ಒಳಗೆ ಪರಿಶುದ್ಧಾತ್ಮನೂ ಇಲ್ಲ. ಆದರೆ ಇರುವಂಥದ್ದು ಬೆಟ್ಟ, ಇರುವಂಥದ್ದು ಚರ್ಚು. ಇನ್ನೂ ಒಂದು ಹಂತ ಮೇಲೆ ಹೇಳುತ್ತೇನೆ, ಆತ್ಮೀಕವುಳ್ಳ ಚರ್ಚು. ಆದರೆ ಅಲ್ಲಿ ದೇವರಿಲ್ಲ. ಬಹಳ ಕೇರ್ಫುಲ್ ಆಗಿ ಇರ್ರಿ. ನೀವು ಹಿಂದೆ ನೋಡುವಂಥ ಒಂದೊಂದು ನಿಮಿಷವೂ ಒಂದು ಸಂತತಿ ಕೆಟ್ಟು ಹೋಗುತ್ತಾ ಇದೆ ಎಂದು ಅರ್ಥ. ನೀವು ಸರ್ವೇ ಸಾಧಾರಣವಾಗಿ ಅಂದುಕೊಳ್ಳುತ್ತೀರಾ. ಕೆಲವು ಅಪ್ಪಂದಿರು ಅಮ್ಮಂದಿರು ಅವರು ತಪ್ಪು ಮಾಡುತ್ತಾರೆ, ಅದರ ಮಕ್ಕಳು ಸರಿಯಾಗಿರಬೇಕು ಅನ್ನುತ್ತಾರೆ. ಮಗ ಕರೆಕ್ಟ್ ಆಗಿರಬೇಕು. ಅಪ್ಪ ಕೆಟ್ಟ ಮಾತು ಆಡುತ್ತಾರೆ, ಆದರೆ ಮಗ ಕೆಟ್ಟ ಮಾತು ಆಡಬಾರದು. ಅಮ್ಮ ಕೋಪ ಪಡುತ್ತಾರೆ, ಆದರೆ ಮಕ್ಕಳು ಕೋಪ ಪಡಬಾರದು. ಹೇಳುತ್ತಾರೆ, ನಾನು ಕೋಪ ಮಾಡ್ಕೋಬಹುದು, ಹಾಗಂತ ಮಕ್ಕಳು ಕೋಪ ಮಾಡ್ಕೋಬಹುದಾ? ನೀವೇ ನಿಮ್ಮ ಮಕ್ಕಳಿಗೆ ರೋಲ್ ಮಾಡೆಲ್. ನಿಮ್ಮನ್ನು ನೋಡಿಯೇ ನಿಮ್ಮ ಮಕ್ಕಳು ಬೆಳೆಯುತ್ತಾರೆ. ಒಂದು ದಿನ ನಿಮ್ಮ ಹಾಗೆಯೇ ಹೊರಗೆ ಹೋಗಿ ಮಾತನಾಡುತ್ತಾರೆ. ಆನಂತರ ಅದು ಅಭ್ಯಾಸ ಆಯಿತು ಅಂದರೆ ಹೊರಗೆ ಮಾತನಾಡುವ ಹಾಗೆಯೇ ಒಳಗೂ ಮಾತನಾಡುತ್ತಾರೆ. ಇಲ್ಲಿ ಏನು ನಡೆಯುತ್ತಾ ಇದೆ? ಸರಿಯಾಗಿ ತಾನೇ ಚರ್ಚಿಗೆ ಬರುತ್ತಾ ಇದ್ದೇವೆ, ದಶಮ ಭಾಗ ಕಾಣಿಕೆ ಕರೆಕ್ಟಾಗಿ ಕೊಡುತ್ತಾ ಇದ್ದೇವಲ್ಲ. ಹಾಗಾದರೆ ಯಾಕೆ ನಮ್ಮ ಮನೆಯಲ್ಲಿ ಸಮಸ್ಯೆ? ಹೋಗಿ ಚೆಕ್ ಮಾಡಿ. ಪರಿಶುದ್ಧಾತ್ಮನು ಇದ್ದಾರಾ ಎಂಬುದಾಗಿ ನೋಡಿ. ದೇವರು ಹೇಳಿದ ಪ್ರಕಾರ ನಿಮ್ಮ ಕುಟುಂಬ ನಡೆಯುತ್ತಾ ಇದೆ ಎಂಬುದಾಗಿ ನೋಡಿ. ಬೆಟ್ಟದ ಮೇಲೆ ಇದ್ದೇವೆ ಎಂಬುದಾಗಿ ಧೈರ್ಯವಾಗಿರಬೇಡಿ. ಗವಿಯಲ್ಲಿ ಇದ್ದೇವೆ ಎಂಬುದಾಗಿ ಧೈರ್ಯವಾಗಿರಬೇಡಿ. ಇಲ್ಲ, ಮಕ್ಕಳೆಲ್ಲ ಬೆಳೆದಿದ್ದಾರೆ. ಎಲ್ಲಾ ಕಾಲದಲ್ಲೂ ಕೂಡ ಸೈತಾನನು ಸೈತಾನನೇ. ಎಲ್ಲಾ ಕಾಲದಲ್ಲೂ ಕಾಪಾಡುವಂಥ ದೇವರು ಕಾಪಾಡುವ ದೇವರೇ. ಹಲ್ಲೆಲೂಯಾ. ಈಗ ಚೋಗಾರ್ಗೆ ಹೋಗಿ ಬಂದದ್ದರ ಪರಿಣಾಮ ಏನು? ಇವರು ಕೆಟ್ಟು ಹೋದರು. ಆ ದಿನದಲ್ಲಿ ಲೋಟನ ಹೆಂಡತಿ ಉಪ್ಪಿನ ಕಂಬವಾದಳು. ನೀವು ಮಾಡುವಂಥ ಒಂದೊಂದು ತಪ್ಪು ನಿಮ್ಮ ಮಕ್ಕಳನ್ನು ಬಾಧಿಸುತ್ತದೆ. ಕೆಲವು ಸಮಯದಲ್ಲಿ ದೇವರು ನಿಮ್ಮನ್ನು ನೋಡುತ್ತಲೇ ಇದ್ದಾರೆ. ನೀವು ಮಾಡಬಾರದೆಂದು ಬಯಸುತ್ತಿದ್ದಾರೆ. ಒಂದು ವೇಳೆ ಇಲ್ಲಿಯ ತನಕ ನೀವು ಮಾಡಿದ್ದು ಹೇಗೆ ಬೇಕಾದರೂ ಇರಲಿ, ಇವತ್ತು ಕರ್ತನು ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡುತ್ತಾ ಇದ್ದಾರೆ. ಏನು ಎಚ್ಚರಿಕೆ ಗೊತ್ತಾ? ಬಹಳ ಕೇರ್ಫುಲ್ ಆಗಿ ಇರ್ರಿ. ನೀವು ತಪ್ಪು ಮಾಡಿ ಏನಾದರೂ ಒಂದು ನಡೆಯಿತು ಅಂದರೆ ಅದು ನಿಮ್ಮ ಮಕ್ಕಳನ್ನು ಬಾಧಿಸುವಂಥದ್ದಾಗಿರುತ್ತದೆ. ನಿಮ್ಮ ಮಕ್ಕಳನ್ನು ಬಹಳವಾಗಿ ಬಾಧಿಸುತ್ತದೆ. ದೇವರು ನಿಮಗೆ ಮಕ್ಕಳನ್ನು ಕೊಟ್ಟಿದ್ದು ಯಾತಕ್ಕಾಗಿ ಗೊತ್ತಾ? ಅದಕ್ಕೆ ರೋಲ್ ಮಾಡೆಲ್ ಆಗಿ ಇದ್ದು ಮಕ್ಕಳನ್ನು ಬೆಳೆಸಿ ದೇವರಿಗೆ ಕೊಡುವುದಕ್ಕಾಗಿ. ನಿನ್ನ ಇಷ್ಟದಂತೆ ಜೀವಿತವನ್ನು ಏರ್ಪಡಿಸಿಕೊಳ್ಳುವುದಕ್ಕಾಗಿ ಅಲ್ಲ. ಮದುವೆಗೂ ಮುನ್ನ ಯೋಚನೆ ಮಾಡುವುದಕ್ಕೆ ದೇವರು 1000 ಸಾರಿ ಪರ್ಮಿಷನ್ ಕೊಡುತ್ತಾರೆ. ಮುಗಿದಾಯ್ತಾ? ಒಂದು ಸಾರಿ ಕೂಡ ಯೋಚನೆ ಮಾಡಬಾರದು. ಆ ನಂತರವಾಗಿ ನೀನು ಹೇಗೆ ಇದ್ದರೂ ಕೂಡ ಬಾಳಲೇಬೇಕು. ಅದಕ್ಕೆ ಬೇರೆ ಮಾರ್ಗವೇ ಇಲ್ಲ. ಅದೇ ನಿಮ್ಮ ಜೀವಿತದಲ್ಲಿ ದೇವರು ಇಟ್ಟಿರುವಂಥ ಟೆಸ್ಟ್ ಎಂಬುದಾಗಿ ಅಂದುಕೊಳ್ಳಬೇಕು, ಇರಬೇಕು. ಇಂದು ಬೆಟ್ಟದ ಮೇಲೆ ಕೆಟ್ಟು ಹೋಗುತ್ತಾ ಇರುವಂಥ ಕುಟುಂಬಗಳಿದೆ. ಕರ್ತನು ಹೇಳುವಂಥ ಸ್ಥಳದಲ್ಲಿದ್ದು ಕೆಟ್ಟು ಹೋಗುತ್ತಾ ಇರುವಂಥ ಕುಟುಂಬಗಳು. ಓಕೆ, ಬೇಡ, ಇದಕ್ಕೆ ಕೆಲವು ತಂದೆ ತಾಯಿಗಳು ಬೇರೆ. ಪರವಾಗಿಲ್ಲ ಬಿಡು, ನೋಡಿಕೊಳ್ಳೋಣ. ನಾನಿದ್ದೇನೆ, ಅಪ್ಪ ಇದ್ದೇನೆ, ಅಮ್ಮ ಇದ್ದಾರೆ. ಯಾರು ಬೇಕಾದರೂ ಇರಲಿ, ಕರ್ತನು ಇದ್ದಾರಾ? ಕರ್ತನು ಜೊತೆಗೆ ಇದ್ದಾರಾ? ನಾನು ಈಗಲೂ ಹೇಳುತ್ತೇನೆ, ಕೆಲವು ಎಕ್ಸೆಂಪ್ಟೆಡ್ ಕೇಸ್ ಇದೆ, ಅದನ್ನು ಏನು ಮಾಡುವುದಕ್ಕೆ ಆಗಲ್ಲ, ಅದು ಬೇರೆ. ಆದರೆ ಬಿಬ್ಲಿಕಲ್ ಆಗಿ ನೀವು ಮಾಡುವಂಥ ತಪ್ಪು ನಿಮ್ಮ ಮಕ್ಕಳನ್ನು ಬಾಧಿಸುತ್ತದೆ. ನಿಮ್ಮ ಮಕ್ಕಳನ್ನು ಒಂದು ಈ ಡಿಪ್ರೆಷನ್ನು, ಸ್ಟ್ರೆಸ್ಸಿಂದ ಬೇರೆ ರೀತಿ ಆಗುತ್ತಾರೆ. ಇಲ್ಲಾಂದರೆ ನಿಮ್ಮ ಮಕ್ಕಳು ಆ್ಯರಗೆಂಟ್ ಆಗುತ್ತಾರೆ. ಇಲ್ಲ, ನಿಮ್ಮ ಮಕ್ಕಳು ಗೌರವಿಸದೆ ಹೋಗುತ್ತಾರೆ. ನಿಮ್ಮ ಮಕ್ಕಳು ಕೆಟ್ಟು ಹೋಗುತ್ತಾರೆ. ಇದುವೇ ಇಂದು ನಡೆಯುತ್ತಾ ಇದೆ ಅನೇಕ ಸ್ಥಳಗಳಲ್ಲಿ.
ಬಹಳ ಕೇರ್ಫುಲ್ ಆಗಿರ್ರಿ. ದೇವರು ಹೇಳುವಂತಹ ಸ್ಥಳಕ್ಕೆ ಹೋಗಿರಿ. ಒಂದು ಚೋಗಾರ್ಗೆ ಹೋಗಬೇಡಿರಿ. ಅಪನಂಬಿಕೆಯಿಂದ ಮಾತನಾಡಬೇಡಿ. ಹಿಂದಕ್ಕೆ ತಿರುಗಿ ನೋಡಬೇಡಿ. ನೋಡಿದ್ರಿ ಅಂದರೆ ಅದು ಬೆಟ್ಟವಾಗಿದ್ದರೂ ಕೂಡ ಯಾವುದೋ ಒಂದು ಸಮಸ್ಯೆ ಖಂಡಿತ ಬರುತ್ತದೆ. ಕರ್ತನು ಹೇಳಿದಂತಹ ಸ್ಥಳದಲ್ಲಿ ಇದ್ದರೂ ಕೂಡ ಸಮಸ್ಯೆ ಖಂಡಿತ ಬರುತ್ತದೆ. ದೇವರು ನಿಮ್ಮನ್ನು ಕಳುಹಿಸುವುದಕ್ಕಿಂತ ಮುಂಚೆ 1000 ಬಾರಿ ಯೋಚನೆ ಮಾಡಿಯೇ ದೇವರು ನಿಮ್ಮನ್ನು ಅಲ್ಲಿ ಕಳುಹಿಸಿರುತ್ತಾರೆ. ನಿಮ್ಮನ್ನು ಕಳುಹಿಸುವುದಕ್ಕಿಂತ ಮುಂಚೆ ದೇವರು ಏನು ಮಾಡುತ್ತಾರೆ? ಯೋಚಿಸಿಯೇ ಕಳುಹಿಸುತ್ತಾರೆ. ಕಳುಹಿಸಿದ ನಂತರವಾಗಿ ಯೋಚಿಸುವಂಥ ದೇವರಲ್ಲ ಅವರು. ಎಲ್ಲವನ್ನು ರೆಡಿ ಮಾಡಿ ಕಳುಹಿಸುವಂಥ ದೇವರು. ನಾನು ಈ ಸೇವೆಗೆ ಬರುವಾಗ ಇಷ್ಟೆಲ್ಲವನ್ನು ರೆಡಿ ಮಾಡಿಯೇ ದೇವರು ನನ್ನನ್ನು ಕರೆದಿದ್ದಾರೆ. ನನ್ನ ಕಣ್ಣು ನೋಡಿಲ್ಲ ಅಷ್ಟೇನೆ. ಇವತ್ತು ಹೇಳುತ್ತೇನೆ, ಬಂದಂತಹ ಆರಂಭದಲ್ಲಿ ಹಿಂತಿರುಗಿ ಹೋಗೋಣ ಎನ್ನುವಂಥ ಆಲೋಚನೆ ಇತ್ತು. ಆದರೆ ಈಗ ಹೇಳುತ್ತೇನೆ, ಒಂದು ದಿನವೂ ಕೂಡ ನಾನು ರೆಗ್ರೆಟ್ ಮಾಡಿದ್ದೇ ಇಲ್ಲ. ಕರ್ತನು ಅರ್ಹತೆ ಇಲ್ಲದೆ ಇರುವಂಥ ನನಗೆ ಒಂದು ದೊಡ್ಡ ಶ್ಲಾಘ್ಯವನ್ನು ತಂದಿದ್ದಾರೆ. ಒಳ್ಳೆಯದಾಯಿತು, ಕಳೆದುಕೊಳ್ಳುತ್ತಾ ಇದ್ದೆ. ದೇವರು ನನ್ನನ್ನು ಕಾಪಾಡಿದ್ದಾರೆ. ಹಾಲೆಲೂಯ. ದೇವರು ನಿಮ್ಮನ್ನು ಮಹಾದೊಡ್ಡ ಕರೆಯುವಿಕೆಗಾಗಿ ಕರೆದಿದ್ದಾರೆ. ನೀವು ನಾನು ಹೊರಟು ಬರುವಂಥ ದಿವಸದಲ್ಲಿ ಬೆಟ್ಟವನ್ನು ನೋಡಿ ಹೋಗಬೇಕಾದವರು. ನಡುವೆ ಸೋದೋಮನ್ನು ಬಿಟ್ಟು ಬರುವುದಕ್ಕೆ ತಡ ಮಾಡಬಾರದು. ಚೋಗಾರ್ಗೆ ಹೋಗುತ್ತೇನೆ ಎಂದು ಹೇಳಬಾರದು. ನಡುವೆ ಸತ್ತು ಹೋಗುತ್ತೇನೆ, ವಿಪತ್ತು ಉಂಟಾದೀತು, ಇಲ್ಲ ನನಗೆ ಬಲ ಇಲ್ಲ ಎಂಬುದಾಗಿ ಯಾವುದನ್ನು ಹೇಳಬಾರದು. ಕರ್ತನು ಹೋಗು ಅಂದರೆ ಹೋಗಬೇಕು. ಆನಂತರ ಚೋಗಾರ್ಗೆ ಹೋಗುತ್ತೇನೆ ಎಂದು ಹೇಳಬಾರದು. ಹೋಗು ಅಂದರೆ ಹೋಗಬೇಕು. ಇದರಲ್ಲಿ ಏನೇ ತಪ್ಪು ಮಾಡಿದರೂ ಕೂಡ ನಂತರ ಸಮಸ್ಯೆ ಬರುತ್ತದೆ. ಕಡೆಯದಾಗಿ ಹೋಗು ಎಂದು ಹೇಳಿದಂತಹ ಸ್ಥಳಕ್ಕೆ ನೀನು ಹಿಂದಕ್ಕೆ ತಿರುಗದೆ ಹೋಗಬೇಕು. ಸ್ವಲ್ಪ ಹಿಂತಿರುಗಿ ನೋಡಬಾರದು. ನೋಡಿದ್ರಿ ಅಂದ್ರೆ ನಿನ್ನ ಸಂತತಿ ಕೆಟ್ಟು ಹೋಗುತ್ತದೆ. ಹಲ್ಲೆಲೂಯ. ನಾವೆಲ್ಲರೂ ಕೂಡ ಎದ್ದು ನಿಂತುಕೊಳ್ಳೋಣ ಪ್ರಾರ್ಥಿಸುವುದಕ್ಕಾಗಿ. ಒಪ್ಪಿಸಿಕೊಡೋಣವ ದೇವರನ್ನು ದೃಷ್ಟಿಸಿ. ಒಂದು ವೇಳೆ ಈ ಪ್ರಯಾಣದಲ್ಲಿ ನೀವಿರುವುದಾದರೆ, ನಡುವೆ ಚೋಗಾರಲಿ ಇದ್ದರೆ, ನಾನು ದೇವರನ್ನು ಹೇಳದೇ ಇರುವಂಥದ್ದನ್ನು ಮಾಡದೆ, ನಾನು ಮದುವೆಯನ್ನು ಹೇಳುತ್ತಾ ಇಲ್ಲ. ಮದುವೆ ಆಗಿದ್ದೀರಾ ಅಂದರೆ ಅದೇ ಕಡೆಯ ತನಕ. ನಾನು ಹೇಳುತ್ತಾ ಇರುವುದು, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಏನಾದರೂ ಮಾಡಿದ್ದರೆ ಇಂದು ದೇವರು ನಿಮ್ಮನ್ನು ಸರಿಪಡಿಸಿಕೊಳ್ಳುವುದಕ್ಕಾಗಿ ಕರೆಯುತ್ತಿದ್ದಾರೆ. ಅವಿಶ್ವಾಸದಿಂದ ಇರಬೇಡಿ. ದೇವರು ನಿಮಗೆ ಹೇಳಿದ್ದಾರೆಂದರೆ ಅದನ್ನು ಮೀರಿ ಏನನ್ನು ಕೂಡ ಯೋಚನೆ ಮಾಡಬೇಡಿ. ಕರ್ತನಿಗಿಂತ ಅಧಿಕವಾಗಿ ಯೋಚನೆ ಮಾಡಬೇಡಿ. ಕರ್ತನಿಗೆ ನೀವು ಆಲೋಚನೆಯನ್ನು ಕೊಡಬೇಡಿ. ದೇವರಿಗೆ ಎಲ್ಲವೂ ಕೂಡ ಗೊತ್ತು. ಗಾಡ್ ವಿಲ್ ಡೂ. ನಿಶ್ಚಯವಾಗಿ ದೇವರು ಸರಿಯಾಗಿಯೇ ಮಾಡುತ್ತಾರೆ. ನಾನು ಸಾಕ್ಷಿಯಾಗಿ ಹೇಳುತ್ತೇನೆ, ನನ್ನನ್ನು ನಡೆಸಿದಂಥ ದೇವರು ನಿಮ್ಮನ್ನು ನಡೆಸುವುದಕ್ಕೆ ಶಕ್ತರಾಗಿದ್ದಾರೆ. ಇದುವರೆಗೂ ಅವರು ನನ್ನ ಕೈ ಬಿಡಲೇ ಇಲ್ಲ. ಒಂದು ವೇಳೆ ನಿಮಗೆ ಆ ರೀತಿ ಏನಾದರೂ ಕಾರ್ಯಗಳಿರುವುದಾದರೆ ದೇವರೊಂದಿಗೆ ಸಮಾಧಾನವಾಗಿರಿ. ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡಿರಿ. ದೇವರೇ, ನಾನು ಬೆಟ್ಟಕ್ಕೆ ಓಡಿ ಹೋಗುತ್ತೇನೆ. ದೇವರೇ, ನಡುವೆ ಚೋಗಾರ್ಗೆ ಹೋಗಿದ್ದು ತಪ್ಪು. ಸ್ವಲ್ಪ ಭಯಪಟ್ಟೆ, ಸ್ವಲ್ಪ ಪ್ರಾಣದ ಕುರಿತಾಗಿ ಯೋಚನೆ ಮಾಡಿದೆ, ಸ್ವಲ್ಪ ಆಗುವುದಿಲ್ಲ ಅಂತ ಅಂದುಕೊಂಡೆ, ಸ್ವಲ್ಪ ಬಲ ಇಲ್ಲ ಎಂಬುದಾಗಿ ಅಂದುಕೊಂಡೆ. ಇನ್ನು ಮುಂದೆ ನಾನು ಹಿಂತಿರುಗಿ ನೋಡುವುದಿಲ್ಲ. ನಾನು ನೇರವಾಗಿ ಬೆಟ್ಟಕ್ಕೆ ಹೋಗುತ್ತೇನೆ. ಒಪ್ಪಿಸಿಕೊಡೋಣವಾ? ಸರ್ವಶಕ್ತನಾದ ದೇವರೇ, ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ದೇವರಾಗಿರುವ ಕರ್ತನು ನಮ್ಮನ್ನು ಕರೆದಂಥ ಕರೆಯುವಿಕೆಯಲ್ಲಿ ಕಡೆಯ ತನಕ ಓಡಿ ಮುಗಿಸುವುದಕ್ಕೆ ಕೃಪೆ ನೀಡಿರಿ. ದೇವರೇ, ನಡುವೆ ನಮಗೆ ಮಾರ್ಗ ತಪ್ಪಿಸುವಂಥ ಚೋಗಾರ್ಗೆ ಹೋಗದಂತೆ, ಪ್ರಾಣಕ್ಕಾಗಿ ಅಲ್ಲಿ ಹೋಗದಂತೆ, ಸಮಭೂಮಿಯಲ್ಲಿ ನಿಲ್ಲದಂತೆ, ನಮಗೆ ನೇಮಿಸಲ್ಪಟ್ಟಿರುವಂಥ ಬೆಟ್ಟದಲ್ಲಿ ನಾವು ಓಡಿ ಮುಗಿಸುವುದಕ್ಕೆ ಕೃಪೆ ನೀಡಿರಿ. ನಿಮ್ಮ ಬಲವುಳ್ಳ ಕರಗಳು ನಮ್ಮನ್ನು ನಡೆಸಲಿ. ದೇವರೇ, ನೀವೇ ಆಶೀರ್ವದಿಸಿರಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ನಮ್ಮ ಒಳ್ಳೆಯ ತಂದೆಯೇ. ಆಮೇನ್, ಆಮೇನ್, ಆಮೇನ್.